ನಮ್ಮ ಸಂಬಂಧ. ಇಂದಿನ ನಮ್ಮ ವಿಷಯ ಮಕ್ಕಳೊಂದಿಗೆ ನಮ್ಮ ಸಂಬಂಧ. ಇದು ತುಂಬಾ ಸಾಮಾನ್ಯವಾದಂತಹ ಚಿರಪರಿಚಿತವಾದಂತಹ ವಿಷಯ ಆದ್ರೂ ಇದರ ಬಗ್ಗೆ ಅನೇಕ ಶಿಕ್ಷಣ ತಜ್ಞರು, ವೈದ್ಯರು, ಮನೋವಿಜ್ಞಾನಿಗಳು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಜ್ಞಾನವೂ ಸಹ ಪ್ರಪಂಚದಲ್ಲಿ ಸಾಕಷ್ಟು ಇದೆ. ಆದ್ರೆ ಬ್ರಹ್ಮಜ್ಞಾನದ ಆಧಾರದ ಮೇಲೆ ನಾವು ಈ ವಿಷಯವನ್ನ ಇಂದಿನ ದಿನ ತಿಳ್ಕೊಳ್ಳೋಣ. ಬ್ರಹ್ಮಜ್ಞಾನ ಅಥವಾ ಥಿಯಾಸಫಿ. ಇದರಲ್ಲಿ ಬ್ರಹ್ಮಜ್ಞಾನಿಗಳು ಯಾರಪ್ಪ ಅಂದ್ರೆ ಯೋಗಿ ಲೆಡ್ಬಿಟರ್ ಅವರು. ಯೋಗಿ ಅಂದ್ರೆ ಬ್ರಹ್ಮಜ್ಞಾನಿಗಳು. ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ, ಅವರ್ ರಿಲೇಷನ್ ಟು ಚಿಲ್ಡ್ರನ್ ಅಂತ. ಈ ಪುಸ್ತಕದಲ್ಲಿ ಅವರು ಮಕ್ಕಳೊಂದಿಗೆ ನಮ್ಮ ಸಂಬಂಧವನ್ನ ಹೇಗೆ ಇಟ್ಕೋಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮಜ್ಞಾನದ ಆಧಾರದ ಮೇಲೆ ಮಕ್ಕಳೊಂದಿಗೆ ನಮ್ಮ ಸಂಬಂಧ ಹೇಗಿರ್ಬೇಕು ಅಂತ. ಇದು ಇಂದಿನ ವಿಶೇಷತೆ. ಈ ವಿಷಯದ ಒಂದು ವಿಶೇಷತೆ ಇದೇ ಆಗಿದೆ. ಮೊದಲನೇದಾಗಿ ಮಕ್ಕಳು ದೇವರ ಸಮಾನ ಅಂತ ಹೇಳ್ತೀವಿ. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತೀವಿ. ಯಾಕೆ ಅಂತ ವಿಚಾರ ಮಾಡಿದ್ರೆ, ಅವರು ಈಗ ತಾನೇ ಸ್ವರ್ಗದಿಂದ ಇಳಿದು ಬಂದಿರ್ತಾರೆ. ತಮ್ಮಲ್ಲಿ ಇರುವಂತಹ ಸದ್ಗುಣಗಳನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋ ಒಂದು ತೀವ್ರವಾದ ಆಕಾಂಕ್ಷೆಯಿಂದ ಹುಟ್ಟಿರ್ತಾರೆ. ಅಂದ್ರೆ ಬಾಲ್ಯದಲ್ಲಿ ಮಕ್ಕಳ ಸ್ವಭಾವ ಪರಿಶುದ್ಧವಾಗಿರುತ್ತೆ. ಆದ್ದರಿಂದ ಮಕ್ಕಳನ್ನ ದೇವ್ರು ಅಂತ ಕರೆದಿದ್ದಾರೆ. ಹೀಗಿರುವಾಗ ಹಿರಿಯರಾದ ನಾವು ಆದರ್ಶದಿಂದ ಬಾಳ್ವೆಯನ್ನ ನಡೆಸಿ ಆ ಉನ್ನತ ಆದರ್ಶಗಳು ನಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡಿದ್ರೆ ಅದರ ಬೆಳಕಿನಲ್ಲಿ ಮಕ್ಕಳು ಬಾಳುವ ಸದಾವಕಾಶ ದೊರೆಯುತ್ತೆ. ಅಂದ್ರೆ ಇಲ್ಲಿ ಹಿರಿಯರ, ಪೋಷಕರ ಅಥವಾ ಉಪಾಧ್ಯಾಯರ ಕರ್ತವ್ಯ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ನಮ್ಮ ಜೀವನ ಆದರ್ಶವಾಗಿರ್ಬೇಕು. ಆ ಆದರ್ಶದ ಬೆಳಕಿನಲ್ಲಿ ಮಕ್ಕಳು ಬಾಳುವಂತಹ ಅವಕಾಶವನ್ನ ನಾವು ಅವರಿಗೆ ಮಾಡಿಕೊಡ್ಬೇಕಾಗುತ್ತೆ. ಇನ್ನೊಂದು ಚಿರಪರಿಚಿತವಾದಂತಹ ಒಂದು ವಾಕ್ಯ ಇದೆ, ನಮ್ಗೆ ತಿಳ್ಕೊಂಡಿರ್ತೀವಿ ನಾವು ಅದನ್ನ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳನ್ನ ಸತ್ಪ್ರಜೆಗಳಾಗಿ ಮಾಡುವ ಜವಾಬ್ದಾರಿ ಯಾರದ್ದು? ತಂದೆ, ತಾಯಿ, ಉಪಾಧ್ಯಾಯರು ಹಾಗೂ ಹಿರಿಯರದ್ದು. ನಾವು ಆದರ್ಶ ಪ್ರಜೆಗಳಾಗಿ ಬಾಳ್ತಿದ್ರೆ ಅದರಿಂದ ನಮ್ಮ ಮಕ್ಕಳಿಗೆ ಉತ್ಸಾಹ ಸಿಕ್ಕಿ ಅವರು ಹಾಗೆ ಬಾಳ್ತಾರೆ. ಇದರಿಂದ ಪ್ರಪಂಚ, ದೇಶ, ಊರು, ಮನೆ ಎಲ್ಲವೂ ಚೆನ್ನಾಗಿರುತ್ತೆ. ಇನ್ನ ಕುಟುಂಬದಲ್ಲಿ ಒಂದು ಮಾತಿದೆ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ. ಇದು ಒಂದು ಗಾದೆ ಮಾತೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಅಂತ ಕೇಳಿದ್ವಿ. ಅಂದ್ರೆ ಹಿರಿಯರು ಏನ್ ಮಾಡ್ತಾರೆ, ಕಿರಿಯರು ಅದನ್ನೇ ಅನುಸರಿಸ್ತಾರೆ. ಇದೆಲ್ಲದಕ್ಕಿಂತ ಮುಂಚೆ ನಾವು ಮಕ್ಕಳ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಮಕ್ಕಳು ಸ್ವಭಾವದಲ್ಲಿ ಹೆಚ್ಚೇನು ವ್ಯತ್ಯಾಸ ಇರೋದಿಲ್ಲ. ಎಲ್ಲ ಮಕ್ಕಳು ಸ್ವಭಾವತಃ ಹೆಚ್ಚಾಗಿ ಒಂದೇ ರೀತಿಯಾಗಿ ಇರ್ತಾರೆ. ಉದಾಹರಣೆಗೆ ಹಠ ಮಾಡೋದು, ಅಳೋದು, ಊಟ ಮಾಡದೇ ಇರೋದು, ಕೋಪ ಮಾಡ್ಕೊಳ್ಳೋದು, ಇವು ಸಾಮಾನ್ಯ ಗುಣಗಳಾಗಿರುತ್ತೆ ಅವರಲ್ಲಿ. ಆದ್ರಿಂದ ಮಕ್ಕಳ ಜೊತೆ ಇರುವವರಿಗೆ ಅಪಾರವಾದಂತಹ ತಾಳ್ಮೆ, ಸಹಾನುಭೂತಿ ಇರಬೇಕು. ಮಕ್ಕಳ ಜೊತೆಯಲ್ಲಿ ಇರೋರಿಗೆ ಹೆಚ್ಚಿನ ತಾಳ್ಮೆ, ಸಹಾನುಭೂತಿ ಇರಬೇಕು. ತಾಳುವಿಕೆಗಿಂತ ಅನ್ಯ ತಪವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಾಳಿದವನು ಬಾಳಿಯಾನು. ಅಂದ್ರೆ ಮಕ್ಕಳ ಜೊತೆ ಇರೋರಿಗೆ ಎಷ್ಟು ತಾಳ್ಮೆ ಇದ್ರೂ ಸಾಕಾಗುತ್ತಿಲ್ಲ. ಏನ್ ಇರ್ಬಾರ್ದು ಹಿರಿಯರಲ್ಲಿ ಅಂದ್ರೆ ಕ್ರೌರ್ಯವಾಗ್ಲಿ ಅಥವಾ ಕಾಠಿಣ್ಯತೆಯಾಗಲಿ ಇರಬಾರ್ದು. ಕಠಿಣವಾಗಿ ನಡ್ಕೊಳ್ಳೋದು, ಕ್ರೌರ್ಯವಾಗಿ ವರ್ತಿಸೋದು, ಇದು ಅವರಲ್ಲಿ ಇರಲೇಬಾರದು. ಏನಿರ್ಬೇಕು ಅಂದ್ರೆ
ಹೃದಯಪೂರ್ವಕವಾದ ಪ್ರೇಮಪೂರಿತ ಮನೋಭಾವನೆಯನ್ನ ಪೋಷಕರಾಗ್ಲಿ ಅಥವಾ ಶಿಕ್ಷಕರಾಗ್ಲಿ ಹೊಂದಿರ್ಬೇಕು. ಮಕ್ಕಳ ಆರೈಕೆ ಮಾಡುವವರು ಅವರ ಜವಾಬ್ದಾರಿಯನ್ನ ಹೊತ್ತು ಪೋಷಿಸುತ್ತಿರುವಂತಹವರಿಗೆ ಬ್ರಹ್ಮಜ್ಞಾನ ಅಥವಾ ಥಿಯಾಸಫಿ ಅವಶ್ಯಕತೆ ಬಹಳ ಇದೆ. ಯಾರಿಂದ ನಾವು ಇದನ್ನ ತಿಳ್ಕೊಳ್ಳೋದು? ಅದಕ್ಕೇನೆ ಥಿಯಾಸಫಿಯ ಗ್ರಂಥಗಳನ್ನ ವ್ಯಾಸಂಗ ಮಾಡಬೇಕು. ಅದರಲ್ಲಿ ಒಂದಾದಂತಹ ನಾನು ಮೊದಲೇ ಹೇಳ್ದಾಗೆ ಅವರ್ ರಿಲೇಷನ್ ಟು ಚಿಲ್ಡ್ರನ್ ಅನ್ನುವಂತಹ ಒಂದು ಇಂಗ್ಲಿಷ್ ಗ್ರಂಥವಿದೆ. ಅದನ್ನ ರಾಚಪ್ಪನವರು ಮಕ್ಕಳೊಂದಿಗೆ ನಮ್ಮ ಸಂಬಂಧ ಅಂತ ಹೇಳಿ ಕನ್ನಡದಲ್ಲಿ ಅನುವಾದವನ್ನ ಮಾಡಿದ್ದಾರೆ. ಬಹಳ ಪುಟ್ಟದಾದಂತಹ ಗ್ರಂಥ. ನಾನು ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈ ಗ್ರಂಥಕರ್ತರು ಯೋಗಿ ಲೆಡ್ಬಿಟರ್ ಅವರು. ಇವರು ಬ್ರಹ್ಮಚಾರಿಗಳು. ಅವರೇ ಹೇಳ್ತಾರೆ, ನಾನು ಮಕ್ಳು ಇಲ್ದವರು, ಮದ್ವೆ ಆಗಿಲ್ದೇ ಇರೋರು, ನಾನ್ ಹೆಂಗೆ ಒಬ್ಬ ಮಗುವನ್ನ ಬಗ್ಗೆ ಹೇಳ್ಬಹುದು ನಿಮ್ಗೆ ಅನುಭವಗಳನ್ನ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಅವ್ರ ಆಧಾರಗಳನ್ನು ಕೊಡ್ತಾರೆ. ನಾನ್ ತುಂಬಾ ಮಕ್ಕಳೊಂದಿಗೆ ಬೆರ್ತಿದ್ದೇನೆ, ಒಬ್ಬ ಉಪಾಧ್ಯಾಯನಾಗಿ ತುಂಬಾ ಅನುಭವವನ್ನ ಹೊಂದಿದ್ದೇನೆ. ಹಾಗೆ ಒಂದು ದೊಡ್ಡ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಸಹ ನನಗೆ ಹಲವಾರು ವರ್ಷಗಳ ಅನುಭವ ಇದೆ. ಮತ್ತೆ ಪಾಠಶಾಲೆಯ ಮೇಲ್ವಿಚಾರಕರಾಗೂ ಸಹ ನಾನು ಕೆಲಸ ಮಾಡಿರೋ ಅನುಭವ ಇರೋದ್ರಿಂದ ಈ ವಿಷಯವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಾನು ಅವ್ರ ಗ್ರಂಥದಲ್ಲಿ ವ್ಯಕ್ತಪಡಿಸ್ತಾರೆ. ಸೊ ಅವ್ರು ಹೇಳೋ ರೀತಿಯಲ್ಲಿ ಮಕ್ಕಳ ವಿಶ್ವಾಸವನ್ನ ನಾವು ಗಳಿಸುವುದು ಬಹಳ ಮುಖ್ಯ. ಅವರ ಪ್ರೇಮವನ್ನ ಸಂಪಾದಿಸೋದು ಹಿರಿಯರ ಕರ್ತವ್ಯ. ಮಕ್ಕಳ ವಿಶ್ವಾಸವನ್ನ ಮತ್ತೆ ಅವರ ಪ್ರೇಮವನ್ನ ಗಳಿಸೋದು ಹಿರಿಯರಾದವರಂತಹ ಕರ್ತವ್ಯ. ಮಕ್ಕಳು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡೋದಿಲ್ಲ, ತಿಳಿಯದೇ ಮಾಡ್ತಾರೆ. ಸ್ವಭಾವತಃ ಮಕ್ಕಳು ಪರಿಶುದ್ಧವಾಗಿರ್ತಾರೆ. ಅವರನ್ನ ಸಂಶಯದಿಂದ ನೋಡೋದು, ಒಡೆಯೋದು ಅಥವಾ ಎದುರಿಸಿ ಬೆದರಿಸಿ ಗದರಿಸೋದು, ಅವರ ಮೇಲೆ ಕೋಪಗೊಳ್ಳುವುದನ್ನ ಮಾಡಿದ್ರೆ ಅವರು ಹಿರಿಯರನ್ನ ನಂಬುವುದರ ಬದಲು ದೂರ ಸರಿತಾರೆ. ಯಾವುದೇ ವಿಷಯವನ್ನು ಹಿರಿಯರೊಡನೆ ಹಂಚಿಕೊಳ್ಳೋದಿಲ್ಲ. ಆದ್ರಿಂದ ಹಿರಿಯರು ಮಕ್ಕಳೊಂದಿಗೆ ಪ್ರೇಮ ಮತ್ತೆ ಸ್ನೇಹ ಭಾವನೆಗಳಿಂದ ನಡ್ಕೊಳ್ಬೇಕು. ಆಗ ಮಕ್ಕಳಲ್ಲಿರುವಂತಹ ದೈವಿಕ ಸ್ವಭಾವ ಹರಳುತ್ತೆ ಅಂತ ಹೇಳ್ತಾರೆ. ದೈವಿಕ ಸ್ವಭಾವ ಅಂದ್ರೆ ಏನು? ಮಕ್ಕಳ ಪ್ರತಿಯೊಬ್ಬರಲ್ಲೂ ಈ ಸ್ವಭಾವ ಇರುತ್ತೆ. ಇಚ್ಛೆ, ಜ್ಞಾನ, ಕ್ರಿಯಾಶಕ್ತಿಗಳು ಅವು ಪ್ರತಿಯೊಬ್ಬರಲ್ಲೂ ಸಹ ಬೀಜ ರೂಪವಾಗಿ ಇರುತ್ತೆ. ಇಂತಹ ಸ್ವಭಾವ ಅರಳಬೇಕಂದ್ರೆ ಅವರ ಜೊತೆಯಲ್ಲಿ ನಾವು ಪ್ರೇಮ ಹಾಗೂ ಸ್ನೇಹ ಭಾವನೆಯನ್ನ ಬೆಳೆಸ್ಕೋಬೇಕು. ಇದು ಬಿಟ್ಟು ಸಾಮಾನ್ಯವಾಗಿ ನಾವು ಮಾಡುವಂತಹದ್ದು ಏನಪ್ಪಾ ಅಂದ್ರೆ ಸದಾ ಅವರ ತಪ್ಪುಗಳನ್ನೇ ಹೇಳ್ತಾ ಇರೋದು. ಅವರಿಗೆ ಏನು ತಿಳಿಯೋದಿಲ್ಲ ಅಂತ ಅವರು ಸ್ವತಃ ಮಾಡಬಹುದಾದಂತಹ ಕೆಲಸಗಳನ್ನ ನಾವೇ ಮಾಡೋದು, ಅವರನ್ನ ಅನುಮಾನಿಸೋದು, ನಾವು ಹೇಳ್ದಂತೆ ಮಾಡ್ಲೇಬೇಕು ಅಂತ ಅವರನ್ನ ಬಲವಂತ ಪಡಿಸೋದು, ಇವು ಯಾವುದು ಸರಿಯಲ್ಲ. ಇವುಗಳನ್ನ ನಾವು ಹೆಚ್ಚಾಗಿ ಮಾಡ್ತಾ ಇರ್ತೀವಿ. ಇವುಗಳನ್ನ ತಿದ್ದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಮಕ್ಕಳ ಮತ್ತು ಹಿರಿಯರ ಸಂಬಂಧಗಳಲ್ಲಿ ಯಾವತ್ತೂ ಸೌಹಾರ್ದತೆ ಮತ್ತು ಮಾರ್ಧವತೆ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಔದಾಸೀನ್ಯ ಭಾವನೆ ಅವರಲ್ಲಿ ಇರಲೇಬಾರದು. ಅಂದ್ರೆ ಮಕ್ಕಳನ್ನ ಉದಾಸೀನವಾಗಿ ಎಂದು ನಾವು ನೋಡ್ಬಾರ್ದು. ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನ ಅವರು ಇಲ್ಲಿ ನಮ್ಗೆ ತಿಳಿಸ್ತಾರೆ. ಪುನರ್ಜನ್ಮದ ವಿಚಾರವನ್ನ ತಗೊಳ್ತಾರೆ. ನಮ್ಗೆಲ್ಲ ತಿಳಿದಿರೋ ಹಾಗೆ ಈ ದೇಹ ನಶ್ವರ, ಆತ್ಮ ಶಾಶ್ವತ. ಆತ್ಮ ತನ್ನ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಈ ಸ್ಥೂಲ ಪ್ರಪಂಚದಲ್ಲಿ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ದೇಹಗಳನ್ನ ಧರಿಸುತ್ತೆ. ಅಂದ್ರೆ ನಾವು ಹೇಗೆ ಪ್ರತಿದಿನ ಈ ಬಟ್ಟೆಯನ್ನ ಬದಲಾಯಿಸ್ತೀವಲ್ವಾ, ಅದು ಕೊಳಕಾದಾಗ್ಲೂ ಅಥವಾ ಹರಿದು ಹೋದಾಗ್ಲೂ ಆ ಬಟ್ಟೆಯನ್ನ ಬದಲಾಯಿಸ್ತೀವಿ. ಹಾಗೆ ಆತ್ಮನೂ ಸಹ ಅಥವಾ ಚೈತನ್ಯವೂ ಸಹ ಒಂದು ದೇಹದಲ್ಲಿ ತಾನು ತೆಗೆದುಕೊಂಡಂತಹ ಅನುಭವಗಳು, ಅದು ತಗೊಳ್ಬೇಕಾದಂತಹ ಅನುಭವಗಳು ಮುಗಿದಾಗ ಅದನ್ನ ಬಿಸಾಡಿ ಹೊಸ ದೇಹವನ್ನ ಅದು ಪಡ್ಕೊಳ್ಳುತ್ತೆ.
ಅಂದ್ರೆ ಆತ್ಮನಲ್ಲಿ, ಆತ್ಮ ಸ್ವಭಾವಗಳಲ್ಲಿ, ಹಿಂದಿನ ಸಂಸ್ಕಾರಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಕೇವಲ ದೇಹ ಮಾತ್ರ ಬದಲಾಗಿರುತ್ತೆ. ಗುಣದೋಷಗಳು ಹಾಗೆ ಮುಂದುವರೆದುಕೊಂಡು ಹೋಗುತ್ತೆ. ಇದ್ರ ಪುನರ್ಜನ್ಮದ ಆಧಾರದ ಮೇಲೆ ಮಕ್ಕಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಅಥವಾ ಮಕ್ಕಳ ನಮ್ಮ ಸಂಬಂಧ ಹೇಗಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಮೊದಲನೇದಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕು, ಮಕ್ಕಳು ನಮ್ಮ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ಮಕ್ಕಳು ನಮ್ಮ ಆಸ್ತಿ ಅಲ್ಲ, ಅವರು ಆತ್ಮ ಸ್ವರೂಪರು. ದೇಹ ರಚನೆಗೆ ನಾವು ಸಹಕಾರಿಯಾಗಿರ್ಬಹುದಷ್ಟೇ, ಅವರ ಆತ್ಮನ ಒಡೆಯರು ನಾವಲ್ಲ. ಭಗವಂತನೊಬ್ಬನೇ ಆತ್ಮಗಳ ಮಾಲೀಕ. ಆ ಭಗವಂತನ ಮಕ್ಕಳನ್ನ ಪೋಷಿಸುವ ಸಲುವಾಗಿ ನಮ್ಗೆ ನೀಡಿರ್ತಾನೆ. ಯಾಕೆ ಅಂದ್ರೆ ಅದಕ್ಕೆ ಎರಡು ಕಾರಣ ಇರುತ್ತೆ. ಒಂದು, ಅವರಿಂದ ನಾವು ಕಲಿಯೋ ಪಾಠ ಇರುತ್ತೆ, ಇಲ್ಲ ಅವರ ಬೆಳವಣಿಗೆಗೆ ಸಹಾಯ ನೀಡುವಂತಹ ಕರ್ತವ್ಯ ನಮ್ಮದಾಗಿರುತ್ತೆ. ಇದನ್ನ ಚೆನ್ನಾಗಿ ಮನವರಿಕೆ ಮಾಡ್ಕೋಬೇಕು. ಮಕ್ಕಳು ನಮ್ಮ ಆಸ್ತಿಯಲ್ಲ, ಅವರು ಆತ್ಮ ಸ್ವರೂಪರು ಅನ್ನೋ ದೃಷ್ಟಿಯಿಂದ ನೋಡೋದನ್ನ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ನಾವು ಈಗಿರುವ ಸ್ಥಿತಿ ನಮ್ಮ ಹಿಂದಿನ ಜನ್ಮಗಳ ಫಲಿತಾಂಶ. ಹಾಗೆ ನಮ್ಮ ಮಗು ಕೂಡ ಅನೇಕ ಜನ್ಮಗಳ ಫಲಿತಾಂಶ. ಅದರಲ್ಲಿ ಕೆಲವು ದೋಷಗಳಿರಬಹುದು, ಅವುಗಳಿಗಿಂತ ಹೆಚ್ಚಾಗಿ ಸದ್ಗುಣಗಳು ಸಹ ಮಗುವಿನಲ್ಲಿ ಇರುತ್ತೆ. ಈ ಸದ್ಗುಣಗಳಾಗಲಿ ದೋಷಗಳಾಗಲಿ ಅವುಗಳಿಗೆ ತಕ್ಕ ಉತ್ತೇಜನಕರವಾದಂತಹ ಪರಿಸ್ಥಿತಿಗಳು ದೊರೆತ್ರೆ ಅವು ಬೆಳೆದು ಮುಂದುವರಿಯುತ್ತೆ. ಹಾಗಿಲ್ಲದೆ ಇದ್ರೆ, ಅಂದ್ರೆ ಅಂತಹ ದೋಷಗಳಿಗೆ ತಕ್ಕಾದಂತಹ ಪರಿಸ್ಥಿತಿಗಳು ಸಿಗ್ಲಿಲ್ಲ ಅಂದ್ರೆ ಅವು ಲಯವಾಗಿ ಹೋಗುತ್ತೆ, ಕರಗಿ ಹೋಗುತ್ತೆ. ಮಗುವಿನಲ್ಲಿ ಕೆಲವು ಒಳ್ಳೆಯ ಗುಣಗಳಾಗ್ಲಿ ಕೆಟ್ಟ ಗುಣಗಳಾಗ್ಲಿ ಸಂಸ್ಕಾರ ರೂಪದಲ್ಲಿ ಬರುತ್ತೆ. ಅವುಗಳನ್ನು ತನ್ನ ಬಾಲ್ಯ ಪರಿಸ್ಥಿತಿಗಳಿಗೆ ತಕ್ಕಂತೆ ಬೆಳೆಸ್ಕೊಳ್ತಾನೆ. ಯಾವ ರೀತಿ ಪರಿಸ್ಥಿತಿಗಳು ಸಿಗುತ್ತೆ, ಪರಿಸರ ಸಿಗುತ್ತೆ, ಹಾಗೆ ಒಳ್ಳೆಯ ಗುಣಗಳಾಗಲಿ ಅಥವಾ ಕೆಟ್ಟ ಗುಣಗಳಾಗಲಿ ಅವು ಬೆಳವಣಿಗೆ ಹೊಂದುತ್ತೆ. ಇನ್ನು ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನಪ್ಪಾ ಅಂದ್ರೆ, ಮಗುವಿನಲ್ಲಿ ಇನ್ನೂ ರೂಪುಗೊಳ್ಳದೇ ಇರುವಂತಹ ಸೂಕ್ಷ್ಮ ದೇಹಗಳನ್ನ ಎಂತಹ ಉನ್ನತ ಸ್ವಭಾವಕ್ಕಾದ್ರೂ ಪರಿವರ್ತನೆಗೊಳಿಸಬಹುದು. ಈ ಮಾತನ್ನ ಲೇಖಕರು ನಮ್ಗೆ ಮನದಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಮಗುವಿನ ಇನ್ನೂ ರೂಪುಗೊಳ್ಳದೇ ಇರುವಂತಹ ಸ್ಥೂಲ ದೇಹಗಳನ್ನ ಎಂತಹ ಸ್ವಭಾವಕ್ಕಾದ್ರೂ ಪರಿವರ್ತನೆಗೊಳಿಸ್ಕೊಳ್ಬಹುದು, ಉನ್ನತ ಸ್ವಭಾವಕ್ಕೆ. ಇನ್ನೂ ಎಳೆಯದಾದ ಮಗುವಿನ ಸ್ಥೂಲ ದೇಹವನ್ನ ಒಳ್ಳೆಯ ಸ್ವಭಾವದನ್ನಾಗಿ ತರಬೇತಿ ಕೊಟ್ಟು ಪರಿವರ್ತನೆ ಮಾಡಲು ಸಾಧ್ಯ. ಮಗುವನ್ನ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಪರಿಸ್ಥಿತಿಯಲ್ಲಿ ಅಥವಾ ವಾತಾವರಣದಲ್ಲಿ ಬೆಳೆಸೋದು ಬಹಳ ಮುಖ್ಯ. ಈಗ ಆ ವಾತಾವರಣ ಎಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಮಗುವಿನಲ್ಲಿ ಒಳ್ಳೆಯ ಸ್ವಭಾವ ಬೆಳೆದು ಕೆಟ್ಟದಕ್ಕೆ ಅವಕಾಶಗಳಿಲ್ಲದೆ ಕರಗಿ ಹೋಗುತ್ತೆ. ಕೆಟ್ಟ ವಾತಾವರಣ ಇಲ್ಲ, ಆ ಅವಕಾಶಗಳು ಸಿಗ್ಲಿಲ್ಲ ಅಂದ್ರೆ ಅಂತಹ ಗುಣಗಳು ಬೆಳೆಯೋದೇ ಇಲ್ಲ. ಮಕ್ಕಳಲ್ಲಿ ಒಳ್ಳೆಯದನ್ನೇ ಬೆಳೆಸೋದು ಹೇಗೆ ಅನ್ನೋ ಪ್ರಶ್ನೆ ನಮ್ಗೆ ಬರುತ್ತೆ. ಉತ್ತರ ಒಂದನೇದು ಸಮಯೋಚಿತವಾದಂತಹ ಹಿತೋಪದೇಶ, ಅಂದ್ರೆ ಬುದ್ಧಿ ಹೇಳೋದು. ಆದ್ರೆ ಸಮಯೋಚಿತವಾಗಿರ್ಬೇಕು. ಸಮಯೋಚಿತ ಅಂದ್ರೆ ಸಮಯವನ್ನ ನೋಡ್ಕೊಂಡು ಉಚಿತವಾದ ಒಂದು ರೀತಿಯಲ್ಲಿ ಉಚಿತವಾದ ಸಮಯದಲ್ಲಿ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳುವಂಥದ್ದು. ಇದು ಮೊದಲನೆಯದಾದ್ರೆ, ಎರಡನೆಯದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಕೊಡು. ಈ ಎರಡೂ ಸಹ ಪ್ರಾಪಂಚಿಕ ಹೊರಗಿನ ಕಾರ್ಯವಿಧಾನಗಳೇ. ಇವು ಇವಕ್ಕಿಂತ ಹೆಚ್ಚಾಗಿ ಇನ್ನೊಂದು ಆಧ್ಯಾತ್ಮಿಕ ಒಳಮುಖ ಕಾರ್ಯವಿಧಾನ ಇದೆ. ಅದೇನಪ್ಪಾ ಅಂದ್ರೆ, ಮಗುವು ತಾಯಿ ಗರ್ಭದಲ್ಲಿರುವಾಗ್ಲೇ ನಮ್ಮ ಸ್ವಂತ ಜೀವನದ ಪ್ರಭಾವ ಅದರ ಮೇಲೆ ಪರಿಣಾಮಕಾರಿಯಾಗಿ ಪಸರಿಸುವಂತೆ ಮಾಡಬಹುದು. ಇದರಲ್ಲೂ ಸಹ ಬಹಳ ಮುಖ್ಯವಾದ ವಾತಾವರಣ ಕಲ್ಪಿಸಿಕೊಡೋದು ಬಹಳ ಮುಖ್ಯ. ಒಬ್ಬ ತಾಯಿ ಗರ್ಭಿಣಿಯಾಗಿದ್ರೆ ಅವಳಿಗೆ ಎಂತಹ ಮನೆಯ ಪರಿಸ್ಥಿತಿ ಹೇಗಿರ್ಬೇಕು,
ತಾಯಿಯ ಗರ್ಭದಲ್ಲಿ ಒಂದು ಮಗು ಬೆಳೀತಾ ಇದೆ ಅಂದ್ರೆ ಆ ಮಗುವಿನ ಮೇಲೆ ನಾವೆಲ್ಲರೂ ಸುತ್ತಮುತ್ತಲಿರುವಂತಹವರೆಲ್ಲರೂ ಪ್ರಭಾವವನ್ನ ಬೀರಬಹುದು. ಆದ್ರಿಂದ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಹಾಗೆ ಇನ್ನು ಮುಂದುವರೆದು ಮಕ್ಕಳ ಮುಂದೆ ಯಾವತ್ತೂ ಅವಾಚ್ಯ ಶಬ್ದಗಳನ್ನ ಬಳಸಬಾರದು. ಕೆಟ್ಟ ಪದಗಳನ್ನಾಗ್ಲಿ, ಕಡಿಮೆ ಗುಣಮಟ್ಟದ ಪದಗಳನ್ನಾಗ್ಲಿ ನಾವು ಬಳಸಲೇಬಾರದು. ಮಕ್ಕಳ ಮುಂದೆ ಕೋಪಗೊಳ್ಳೋದು ಸರಿಯಲ್ಲ. ಇದಕ್ಕೂ ಸೂಕ್ಷ್ಮವಾಗಿ ಒಂದು ಆಧ್ಯಾತ್ಮಿಕ ಕರ್ತವ್ಯವನ್ನ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ. ಅದೇನಪ್ಪಾ ಅಂದ್ರೆ, ಮಕ್ಕಳೊಂದಿಗೆ ಯಾರು ಒಡನಾಡ್ತಾರಲ್ಲ ಹಿರಿಯರು, ಅವರ ಯೋಚನೆಗಳು 3 ಆಧಾರಗಳನ್ನ ಹೊಂದಿರಬೇಕು. ಒಂದು, ಉನ್ನತ ಮಟ್ಟದ ಯೋಚನೆಗಳಾಗಿರ್ಬೇಕು. 2ನೇದು, ಅವು ಸಾಧು ಸ್ವಭಾವವನ್ನ ಹೊಂದಿರಬೇಕು. 3ನೇದು, ಅವು ಸತ್ಯದ ಆಧಾರದ ಮೇಲೆ ಇರ್ಬೇಕು. ಈ ಯೋಚನೆಗಳಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನಮ್ಗೆ ಗ್ರಂಥಕರ್ತರು ತಿಳಿಸ್ಕೊಡ್ತಾರೆ. ಮಕ್ಕಳ ಜೊತೆ ಒಡನಾಡುವಂತಹ ಹಿರಿಯರಲ್ಲಿ ಉನ್ನತ ಮಟ್ಟದ ಸ್ವಾದ ಸ್ವಭಾವದ ಸತ್ಯದ ಆಧಾರವನ್ನ ಹೊಂದಿರುವಂತಹ ಯೋಚನೆಗಳು ಇರಬೇಕು. ಯಾಕಂದ್ರೆ ಇನ್ನೊಬ್ಬರ ಮೇಲೆ ಪ್ರಭಾವವನ್ನ ಬೀರುವಂತಹ ಶಕ್ತಿ ಮಾತಿಗಿಂತಲೂ ಯೋಚನೆಗಳಿಗೆ ಇರುತ್ತೆ ಅನ್ನೋದನ್ನ ಥಿಯಾಸಫಿ ಸಾಹಿತ್ಯವನ್ನ ಅಧ್ಯಯನ ಮಾಡಿರುವಂತಹ ಎಲ್ಲರಿಗೂ ಸಹ ಈ ವಿಷಯ ತಿಳಿದಿದೆ. ಪೋಷಕರು ತಮ್ಮೊಳಗೇನೆ ಕೋಪತಾಪ, ಹೊಟ್ಟೆ ಕಿಚ್ಚು, ದುರಾಸೆ, ಸ್ವಾರ್ಥ, ಅಹಂಭಾವ ಇಂತಹ ಕೆಟ್ಟ ಭಾವನೆಗಳಿಂದ ತುಂಬಿದ್ರೆ ಅವು ಹೊರಗೆ ವ್ಯಕ್ತಪಡಿಸದೇ ಇದ್ರೂನು ಅವರ ಆಶಾದೇಹದಲ್ಲಿ ಆ ಭಾವನೆಗಳು ತಾಂಡವವಾಡುತ್ತಾರೆ. ಈ ಭಾವನೆಗಳು ಮಗುವಿನ ಆಶಾ ದೇಹದ ಮೇಲೂ ಸಹ ಹೆಚ್ಚಿನ ಪ್ರಭಾವವನ್ನ ಬೀರುತ್ತೆ. ಯಾಕಂದ್ರೆ ಅದರ ದೇಹ ಬಹಳ ಸೂಕ್ಷ್ಮವಾಗಿ ಆಗತಾನೆ ಅದು ರೆಡಿ ಆಗ್ತಾ ಇರುತ್ತೆ. ಸೊ ಇದರಿಂದ ಮಕ್ಕಳ ಮೇಲೆ ಇಂತಹ ಮೇಲೆ ನಾವು ತಿಳಿಸಲ್ಪಟ್ಟಂತಹ ಕೋಪತಾಪಗಳಾಗ್ಲಿ, ಹೊಟ್ಟೆ ಕಿಚ್ಚಾಗ್ಲಿ, ದುರಾಸೆ, ಸ್ವಾರ್ಥ ಅಥವಾ ಅಹಂಭಾವದ ಒಂದು ಭಾವನೆಗಳು ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ. ಏನಾಗುತ್ತೆ ಇದರಿಂದ ಅಂದ್ರೆ, ಮಕ್ಕಳಲ್ಲಿ ದುಷ್ಟ ಸಂಸ್ಕಾರಗಳು ಬೆಳೆಯಲು ನಾವೇ ಅವಕಾಶ ಮಾಡಿಕೊಟ್ಟಾಗೆ ಆಗುತ್ತೆ. ಆಗ ಮಕ್ಕಳು ತಪ್ಪು ದಾರಿ ಹಿಡಿತಾರೆ. ನಂತರ ಇವುಗಳನ್ನ ತಿದ್ದೋದೋ ಅಥವಾ ಸರಿಪಡಿಸೋದು ಬಹಳ ಕಷ್ಟ, ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳುತ್ತೆ. ಇನ್ನು ದಿವ್ಯ ದೃಷ್ಟಿ ಇರುವವರಿಗೆ ಮಕ್ಕಳ ಪ್ರಭಾವಳಿಗಳನ್ನ ನೋಡಿದಾಗ ತುಂಬಾ ಪರಿಶುದ್ಧವಾಗಿ, ದಿವ್ಯವಾಗಿ ಕಂಗೊಳಿಸುತ್ತಿರೋದು ಅವ್ರಿಗೆ ಕಂಡು ಬಂದಿದೆ. ಅವುಗಳಲ್ಲಿ ಉದ್ವೇಗಗಳಾಗಲಿ, ದುರಾಸೆಗಳಾಗಲಿ ಇರೋದಿಲ್ಲ. ಕೆಲವು ಒಳ್ಳೆಯ ಮತ್ತೆ ಕೆಲವು ಕೆಟ್ಟ ಸಂಸ್ಕಾರಗಳು ಅದು ಬೀಜ ರೂಪದಲ್ಲಿ ಇರುತ್ತೆ. ಹಿರಿಯರೋ ಅಥವಾ ಉಪಾಧ್ಯಾಯರೋ ಸ್ವಲ್ಪ ಶ್ರದ್ಧೆ ವಹಿಸಿ ಮಕ್ಕಳನ್ನ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಗೊಳಿಸೋದು ಅಥವಾ ಅದನ್ನ ಪ್ರಗತಿದಾಯಕವಾಗಿ ಮುಂದುವರಿಸೋದು ಅವರ ಕೈಯಲ್ಲಿ ಇರುತ್ತೆ. ಬಹಳ ಸುಲಭವಾಗಿ ಮಕ್ಕಳನ್ನ ಉನ್ನತ ದಾರಿಗೆ ಕರೆದುಕೊಂಡು ಬರಬಹುದು. ಮಕ್ಕಳ ಬೆಳವಣಿಗೆಯಲ್ಲಿ ನಿರ್ಲಕ್ಷ್ಯ ಸರಿಯಲ್ಲ ಅಂತ ಎಚ್ಚರಿಕೆಯನ್ನ ಕೊಡ್ತಾರೆ. ಮಕ್ಕಳ ಬೆಳವಣಿಗೆಯಲ್ಲಿ ನಿರ್ಲಕ್ಷ್ಯ ಸರಿಯಲ್ಲ. ಸುತ್ತಮುತ್ತಲಿನ ಪ್ರಾಪಂಚಿಕ ಮನೋಭಾವನೆಗಳಿಗೆ ಸಂಬಂಧಪಟ್ಟಂತಹ ಕೆಟ್ಟ ಯೋಚನೆಗಳಾಗಲಿ, ಭಾವನೆಗಳಾಗಲಿ ಅದರ ಮಧ್ಯದಲ್ಲಿ ಮಕ್ಕಳು ಎಂದೂ ಬೆಳೀಬಾರದು. ಇದು ಸರಿಯಲ್ಲ. ಬಹಳ ಮುಖ್ಯವಾಗಿ ಅವರು ಇನ್ನೊಂದು ವಿಚಾರವನ್ನ ಹೇಳ್ತಾರೆ. ಮಕ್ಕಳನ್ನ ನಾವು ಸರಿಯಾಗಿ ಬೆಳೆಸಿದ್ರೆ, ಇನ್ನು 3-4 ತಲೆಮಾರಿನ ಮಕ್ಕಳನ್ನ ನಾವು ಸರಿಯಾಗಿ ಬೆಳೆಸಿದ್ವಿ ಅಂದ್ರೆ ಸ್ವರ್ಣಯುಗ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಸ್ವರ್ಣಯುಗ ಪ್ರಾರಂಭ ಮಾಡಿಸೋದು ಯಾರ ಕೈಯಲ್ಲಿದೆ? ಹಿರಿಯರ, ತಂದೆ ತಾಯಿಗಳ, ಉಪಾಧ್ಯಾಯರ ಕೈಯಲ್ಲಿದೆ. ಒಳ್ಳೆಯ ವಾತಾವರಣವನ್ನ ಕಲ್ಪಿಸಿದ್ರೆ ಇನ್ನು 3-4 ತಲೆಮಾರುಗಳಲ್ಲಿ ಖಂಡಿತ ಸ್ವರ್ಣಯುಗ ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಲೇಖಕರು ಹೇಳ್ತಾರೆ. ನಮ್ಮ ಲೇಖಕರಿಗೂ ಸಹ ದಿವ್ಯ ದೃಷ್ಟಿ ಇರೋದು ನಮ್ಗೆಲ್ಲ ತಿಳಿದೇ ಇದೆ. ಅದರ ಆಧಾರದ ಮೇಲೆ ಅವರು ನಮ್ಗೆ ಇಂತಹ ಉನ್ನತವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಮಕ್ಕಳನ್ನ ಬೆಳೆಸುವಂತಹ ವಾತಾವರಣ ಹೇಗಿರ್ಬೇಕು ಹಾಗಾದ್ರೆ?
ಹಿರಿಯರಲ್ಲಿ ಪ್ರೀತಿ, ಸಭ್ಯತೆ, ಒಳ್ಳೆಯ ನಡತೆ, ಸಾಧು ಸ್ವಭಾವದವರು ಆಗಿರ್ಬೇಕು. ಹಿರಿಯರಾದವರು ಹೇಗಿರ್ಬೇಕು? ಯಾಕಂದ್ರೆ ಮಕ್ಕಳು ಯಾರ ಹತ್ರ ಬೆಳೀತಾರೆ? ಹಿರಿಯರ ಹತ್ರ. ಆ ಮನೆಯಲ್ಲಿ ಇರ್ತಕ್ಕಂತಹ ತಂದೆ ತಾಯಿ ಆಗ್ಲಿ ಹಿರಿಯರಾಗ್ಲಿ ಅವರ ಸ್ವಭಾವ ಹೇಗಿರ್ಬೇಕು? ಪ್ರೀತಿಯಿಂದ ಕೂಡಿರ್ಬೇಕು. ಸಭ್ಯತೆ ಅಂದ್ರೆ ಒಳ್ಳೆಯ ನಡತೆ ಅವರಲ್ಲಿ ಇರಬೇಕು. ಸಾಧು ಸ್ವಭಾವದವರು ಆಗಿರ್ಬೇಕು. ಸತ್ಯವೋ ಪ್ರಿಯವಾದಂತಹ ಪ್ರಯೋಜನಕರವಾದಂತಹ ಮಾತುಗಳನ್ನ ಆ ಒಂದು ವಾತಾವರಣದಲ್ಲಿ ತುಂಬಬೇಕು. ವಾತಾವರಣ ಇಡೀ ಪೂರ್ತಿ ಸತ್ಯ, ಪ್ರಿಯವಾದಂತಹ ಮತ್ತು ಪ್ರಯೋಜನಕರವಾದ ಮಾತುಗಳಿಂದ ತುಂಬಿರಬೇಕು. ಇಂತಹ ವಾತಾವರಣದಲ್ಲಿ ಮಕ್ಕಳು ಬೆಳೆಯಬೇಕು. ಮಕ್ಕಳನ್ನ ದಾದಿಯರ ಹತ್ರ ಬೆಳೆಸೋದ್ರಲ್ಲಿ ಅಥವಾ ಆಯಾಗಳಂತ ಏನ್ ಕೇಳ್ತೀವಿ ಅಥವಾ ಕೆಲಸದವರನ್ನ ಇಟ್ಟು ಬೆಳೆಸೋದು, ಅಂತಹ ಪರಿಸ್ಥಿತಿ ಅನಿವಾರ್ಯವಾಗಿ ಇರುವಂತಹವರು ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳ್ತಾರೆ. ಒಳ್ಳೆಯ ಸಾಧು ಸ್ವಭಾವದ ದಾದಿಯರನ್ನ ಆರಿಸ್ಕೊಳ್ಬೇಕು. ಅದೇನೇ ಆದ್ರೂ. ಆದ್ರೆ ಇಂತಹವರು ಸಿಗೋದು ಬಹಳ ಕಷ್ಟನೇ, ಅಪರೂಪ. ಆದ್ರಿಂದ ತಂದೆ ತಾಯಿಯಂದಿರೇ ತಮ್ಮ ಮಕ್ಕಳನ್ನ ಶ್ರದ್ಧೆಯಿಂದ ಬೆಳೆಸುವುದು ಸರಿ ಅನ್ನೋ ಒಂದು ಸಲಹೆಯನ್ನ ಕೊಡ್ತಾರೆ. ಇನ್ನು ಮಕ್ಕಳಲ್ಲಿ ಯಾವ ಗುಣಗಳು ಇರ್ಬೇಕಂತ ನಾವು ಬಯಸ್ತೇವೋ ಅವು ನಮ್ಮಲ್ಲಿ ಇರ್ಬೇಕು. ಯಾವ ಗುಣಗಳು ಮಕ್ಕಳಲ್ಲಿ ಇರ್ಬೇಕಂತ ನಾವು ಬಯಸ್ತೀವಿ? ಪ್ರೀತಿ, ಕರುಣೆ, ಸತ್ಯ, ಪರಿಶುದ್ಧತೆ, ಶಾಂತ ಸ್ವಭಾವ, ಸಂತೋಷದಿಂದ ಇರೋದು. ಇದನ್ನೇ ಅಲ್ವಾ ನಾವು ಮಕ್ಕಳಿಂದ ನಿರೀಕ್ಷೆ ಮಾಡೋದು. ಆದ್ರೆ ಈ ಎಲ್ಲಾ ಗುಣಗಳು ನಮ್ಮಲ್ಲಿ ಮೊದಲು ಇರಬೇಕು. ಹಾಗೆ ಮಕ್ಕಳಲ್ಲಿ ಯಾವ ಸ್ವಭಾವ ಇರಬಾರ್ದು ಅಂತ ನಾವು ಬಯಸ್ತೇವೆ, ಅವು ನಮ್ಮಲ್ಲೂ ಇರಬಾರ್ದು. ಯಾವ ಸ್ವಭಾವ ನಮ್ಗೆ ಮಕ್ಕಳಲ್ಲಿ ಇಷ್ಟ ಆಗಲ್ಲ? ಕೋಪಗೊಳ್ಳೋದು, ಕಿರಿಚಾಡೋದು, ಹಠ ಮಾಡೋದು, ಸುಳ್ಳು ಹೇಳೋದು ಅಥವಾ ಕದಿಯೋದು, ಚಾಡಿ ಹೇಳೋದು, ಹಿಂಸೆ ಮಾಡೋದು. ಇವುಗಳನ್ನ ಮಕ್ಕಳಲ್ಲಿ ನಾವು ಇಷ್ಟಪಡೋದಿಲ್ಲ. ಆದ್ರೆ ಈ ಗುಣಗಳೊಂದು ನಮ್ಮಲ್ಲೂ ಇರಬಾರದು. ಮಕ್ಕಳಲ್ಲಿ ಯಾವ ಗುಣ ಇರ್ಬೇಕಂತ ನಾವು ಬಯಸ್ತೀವಿ, ಆ ಗುಣ ನಮ್ಮಲ್ಲಿ ಇರ್ಬೇಕು. ಯಾವ ಗುಣ ಮಕ್ಕಳಲ್ಲಿ ಇರಬಾರ್ದು ಅಂತ ಬಯಸ್ತೇವೋ ಅದು ನಮ್ಮಲ್ಲೂ ಇರಬಾರ್ದು. ಮಕ್ಕಳ ಎದುರು ಹಿರಿಯರು ಸದಾ ಹಸನ್ಮುಖಿಗಳಾಗಿ ಪ್ರಶಾಂತತೆಯಿಂದ ಇರುವುದನ್ನ ಕಲಿಯಬೇಕು. ಎಂದು ಅಸಂತೋಷ ಅಥವಾ ಅಶಾಂತಿಯನ್ನ ಅವರ ಮುಂದೆ ವ್ಯಕ್ತಪಡಿಸಬಾರದು. ಹಿರಿಯರಿಗೆ ಉಂಟಾಗುವಂತಹ ವ್ಯಥೆಯನ್ನ ಅಥವಾ ದುಃಖವನ್ನ ಮಕ್ಕಳ ಮುಂದೆ ತೋರಿಸ್ಕೊಳ್ಬಾರದು. ಇದು ಆ ಎಳೆಯ ಮನಸ್ಸಿನ ಮಕ್ಕಳ ಮೇಲೆ ತುಂಬಾ ಪ್ರಭಾವವನ್ನ ಬೀರುತ್ತೆ. ಇದು ಅವರ ಬೆಳವಣಿಗೆಗೆ ಬಹಳ ತೊಂದರೆ ಆಗುತ್ತೆ ಅಂತ ನಮ್ಗೆ ಗ್ರಂಥಕರ್ತರು ತಿಳಿಸ್ಕೊಡ್ತಾರೆ. ಇನ್ನು ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ಬೆಳೆಸೋದ್ರಿಂದ ಹಿರಿಯರಿಗೆ ಹೆಚ್ಚು ಪ್ರಯೋಜನ. ಹೇಗೆ ಅಂದ್ರೆ, ಮಕ್ಕಳಿಂದ ಹಿರಿಯರು ಒಳ್ಳೆಯ ಸೌಶೀಲ್ಯವನ್ನ ಕಲ್ತ್ಕೊಳ್ತಾರೆ, ಉತ್ತಮ ಸ್ವಭಾವದವರಾಗ್ತಾರೆ. ಅವರಿಗೋಸ್ಕರ ಒಳ್ಳೆಯ ಸ್ವಭಾವದಂತಹ ಪರಿವರ್ತನೆಯಾದಂತಹ ಪೋಷಕರು ಉನ್ನತ ಮಟ್ಟದ ಸೌಶೀಲ್ಯವನ್ನ ತಮ್ಮದಾಗಿಸ್ಕೊಳ್ತಾರೆ. ಮುಂದೆ ಆಧ್ಯಾತ್ಮಿಕವಾಗಿ ಅವರು ಬೆಳವಣಿಗೆ ಹೊಂದಲು ಅವರಿಗೆ ಅವಕಾಶಗಳು ಇರುತ್ತೆ. ಅಂದ್ರೆ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ಬೆಳೆಸೋದ್ರ ಜೊತೆಗೆ ಪೋಷಕರು ಸಹ ಬೆಳವಣಿಗೆ ಆಗ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಮಕ್ಕಳು ದೊಡ್ಡವರಾಗ್ತಾ ಇದ್ದಂಗೆ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಪೋಷಕರು ಭಾವಿಸ್ಕೊಳ್ತಾರೆ. ನೆಮ್ಮದಿಯಿಂದ ಇರ್ಬೋದು ಇನ್ನ ಅಂತ ಅನ್ಕೊಳ್ತಾರೆ. ಇದು ತಪ್ಪು. ಯಾಕೆ ಅಂದ್ರೆ, ಯುವತಿಯರಾದವರು ಅನೇಕ ವೇಳೆ ದುಷ್ಟ ಪ್ರೇರಣೆಗಳಿಗೆ ಒಳಗಾಗಿರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಆದ್ರಿಂದ ಹಿರಿಯರಾದವರು ಅವರ ಮನಸ್ಸಿನ ಮೇಲೆ ಒಳ್ಳೆಯ ಪ್ರಭಾವವನ್ನ ಸದಾ ಬೀರುತ್ತಾ ಇರಬೇಕು. ಇದು ಬಹಳ ಅತ್ಯವಶ್ಯಕ ಅಂತ ಹೇಳಿ. ಸಣ್ಣವರಿದ್ದಾಗ ಮಕ್ಕಳನ್ನ ನಾವು ಗಮನಿಸಿದ್ರೆ ಸಾಕು, ದೊಡ್ಡವರಾದ್ಮೇಲೆ ಬೇಡ ಅಂತ ಹೇಳಿ ಹೆಚ್ಚಿನ ಗಮನವನ್ನ ಕೊಡದೆ ಬಿಟ್ಬಿಡ್ತೀವಿ ಅಥವಾ ಗಮನಿಸೋದೇ ಇಲ್ಲ. ಆದ್ರೆ ಇದು ತಪ್ಪು ಅಂತ ಹೇಳಿ ಹೇಳ್ತಾರೆ. ಅವ್ರಿಗೆ ಏನ್ ಬೇಕು ಅಂದ್ರೆ ಹಿರಿಯರಿಂದ ಅವರ ಮನಸ್ಸಿನ ಮೇಲೆ ಒಳ್ಳೆ ಪ್ರಭಾವವನ್ನ ಬೀರುವಂತಹ ಸತ್ಸಂಕಲ್ಪಗಳನ್ನ
ಸದಾ ಕಳಿಸುವಂತಹ ಜವಾಬ್ದಾರಿ ತಂದೆ ತಾಯಿಗೆ ಮತ್ತೆ ಹಿರಿಯರಿಗೆ ಇರುತ್ತೆ. ಅದು ಯುವಕ ಯುವತಿಯರಿಗೆ ಬಹಳ ಸಹಾಯವನ್ನ ಮಾಡುತ್ತೆ. ಇನ್ನೂ ಒಂದು ಆಶ್ಚರ್ಯಕರವಾದ ಸಂಗತಿ ನನ್ಗೆ ಈ ಗ್ರಂಥದಲ್ಲಿ ಅವ್ರು ಹೇಳಿರೋ ಸಿಕ್ತು. ಅದೇನಪ್ಪಾ ಅಂದ್ರೆ, ಮಕ್ಕಳಿಗೆ ಯಾವ ರೀತಿ ಬೆಳವಣಿಗೆಯನ್ನ ನಾವು ನೀಡ್ಬೇಕು ಅಂದ್ರೆ, ಅವರು 10-12 ವರ್ಷಗಳ ತುಂಬೋದ್ರೊಳಗಡೆ ಅವರ ಜೀವಿತದಲ್ಲಿ ಬರುವಂತಹ ಎಂತ ಸಮಸ್ಯೆಗಳನ್ನಾದರೂ ಎದುರಿಸುವಂತಹ, ನಿಭಾಯಿಸುವಂತಹ ಸಾಮರ್ಥ್ಯವನ್ನ ಅವರು ಹೊಂದಿರಬೇಕು. ಹೀಗೆ ಬೆಳೆಸುವಂತಹ ಜವಾಬ್ದಾರಿ ಹಿರಿಯರದ್ದು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಇದನ್ನ ನಾವ್ ಯೋಚನೆ ಮಾಡ್ಬೇಕು ನೋಡಿ. 10-12 ವರ್ಷದ ಒಳಗಡೆ ಮಗು ತನ್ನ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಎದುರಿಸುವ ಅಥವಾ ನಿಭಾಯಿಸುವಂತಹ ಶಕ್ತಿಯನ್ನ ಅದು ಹೊಂದಿರ್ಬೇಕು. ಹಾಗೆ ಬೆಳೆಸೋದು ಹಿರಿಯರ ಕರ್ತವ್ಯ. ಅಂದ್ರೆ ಮಕ್ಕಳನ್ನ ಎಷ್ಟು ಸ್ವಾವಲಂಬಿಗಳಾಗಿ ನಾವು ಬೆಳೆಸ್ಬೇಕು ಅನ್ನೋದು ನಮ್ಗೆ ಆಶ್ಚರ್ಯವನ್ನ ಮೂಡಿಸುತ್ತೆ. ಇನ್ನು ಉಪಾಧ್ಯಾಯರ ಜವಾಬ್ದಾರಿಯನ್ನು ಸಹ ಗ್ರಂಥಕರ್ತರು ನಮ್ಗೆ ತಿಳಿಸ್ಕೊಡ್ತಾರೆ. ಶಾಲೆಗಳಲ್ಲಿ ಮಕ್ಕಳ ಸಂಪರ್ಕವನ್ನು ಪಡೆಯತಕ್ಕಂತಹ ಉಪಾಧ್ಯಾಯರ ಜವಾಬ್ದಾರಿ ಬಹಳ ಉನ್ನತ ಮಟ್ಟದ್ದು. ಉಪಾಧ್ಯಾಯರು ಎಂತಹ ಮಾತಾಡ್ತಾರೆ, ಎಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದು ಮಕ್ಕಳಿಗೆ ಮಾದರಿ. ಇವೆರಡಕ್ಕಿಂತ ಅಂದ್ರೆ ಎಂತಹ ಕೆಲಸ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಇದು ಮಾದರಿ ಅವರಿಗೆ. ಇದನ್ನೂ ಮೀರಿ ಇವೆರಡಕ್ಕಿಂತಲೂ ಉಪಾಧ್ಯಾಯರು ಮಾಡುವಂತಹ ಯೋಚನೆಗಳು ಇನ್ನೂ ಹೆಚ್ಚಿನ ಪ್ರಭಾವವನ್ನ ಮಕ್ಕಳ ಮೇಲೆ ಬೀರುತ್ತೆ. ಅವರು ಉಪಾಧ್ಯಾಯರು ಹೇಗಿದ್ದಾರೆ, ಅವ್ರು ಹೇಗ್ ಮಾತಾಡ್ತಾರೆ, ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿ ಅದನ್ನ ಕಲಿಯೋದು ಜಾಸ್ತಿ. ಅದನ್ನ ಅವರು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಾರೆ, ಅಂದ್ರೆ ಆಕರ್ಷಿತರಾಗ್ತಾರೆ ಅದ್ರಿಂದ. ಅದನ್ನ ಇಮಿಟೇಟ್ ಸಹ ಮಾಡ್ತಾರೆ. ಆದ್ರಿಂದ ಶಿಕ್ಷಕರಾದವರಂತಹ ಜವಾಬ್ದಾರಿ ಬಹಳ ಉನ್ನತ ಮಟ್ಟದ್ದು ಅಂತ ಗ್ರಂಥಕರ್ತರು ನಮ್ಗೆ ತಿಳಿಸ್ಕೊಡ್ತಾರೆ. ಒಬ್ಬ ಉಪಾಧ್ಯಾಯನ ಯೋಚನೆಗಳು ಸ್ವಾರ್ಥ, ಅಪರಿಶುದ್ಧವಾಗಿದ್ರೆ ಅವು ಆತನ ಸುತ್ತಲೂ ಇರುವವರ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರಿ ಅವರೂ ಸಹ ತಪ್ಪು ಮಾಡುವಂತಹ ಅವಕಾಶಗಳು ಹೆಚ್ಚಾಗಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಶಿಕ್ಷಕರು ಮಕ್ಕಳನ್ನ ತಮ್ಮ ಪ್ರೇಮದಿಂದ ಆಕರ್ಷಣೆ ಮಾಡಿ ಅವರಲ್ಲಿ ಅತ್ಯುತ್ತಮವಾದ ಸಂಸ್ಕಾರಗಳನ್ನ ಬೆಳೆಸೋದಕ್ಕೆ ಸಾಧ್ಯ ಇದೆ. ನೋಡಿ, ಅವ್ರಿಗೆ ಎಷ್ಟು ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಅಂದ್ರೆ, ಒಂದು ಆತ್ಮವನ್ನ ಅತ್ಯುತ್ತಮವಾದ ಸಂಸ್ಕಾರಗಳಲ್ಲಿ ಬೆಳೆಸುವಂತಹ ಅವಕಾಶ ಯಾರಿಗಿದೆ? ಶಿಕ್ಷಕರಿಗೆ ಇದೆ. ಪ್ರೇಮದಿಂದ ಮಕ್ಕಳಲ್ಲಿ ಹಿರಿಯರ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಭಯದಿಂದ ಸಭ್ಯತೆಯನ್ನ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಭಯ ಪಡಿಸಿ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಬೆಳೆಸ್ತೀವಿ ಅಂತ ನಾವು ಅನ್ಕೊಂಡಿದೀವಿ. ಖಂಡಿತ ಅದು ಸಾಧ್ಯವಿಲ್ಲ ಅಂತ ಗ್ರಂಥಕರ್ತರು ಹೇಳ್ತಾರೆ. ಯಾಕೆ ಅಂದ್ರೆ ಭಯದಿಂದ ಮಕ್ಕಳು ಮೋಸ ಮತ್ತು ಕಪಟವನ್ನ ಕಲಿತಾರೆ. ಉದಾಹರಣೆಗೆ, ಭಯಕ್ಕೆ ಕಾರಣರಾದವರಂತಹ ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಅವರಿಲ್ಲದೆ ಇರುವಾಗ ತಮ್ಮದೇ ಆದ ರೀತಿಯಲ್ಲಿ ವರ್ತಿಸ್ತಾರೆ. ಕೆಲವೊಮ್ಮೆ ಭಯದಿಂದ ಮಕ್ಕಳು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳೋದನ್ನು ಸಹ ಭಯ ಪಡ್ತಾರೆ, ದೂರ ಸರಿತಾರೆ. ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳೋದಿಲ್ಲ, ಭಯ ಪಡ್ತಾರೆ. ಸತ್ಯವನ್ನೇನೋ ಒಂದು ಹೇಳಕ್ಕೆ ಬಂದ್ರೆ ಅವ್ರು ಏನ್ ಹೇಳ್ತಾರಪ್ಪ ಅನ್ನೋ ಭಯದಿಂದ ಅದನ್ನ ಹಿಂಜರಿತಾರೆ. ಪ್ರೇಮದಿಂದ ಮಕ್ಕಳಲ್ಲಿ ನಿಷ್ಠೆಯನ್ನ ಬೆಳೆಸಬಹುದು. ಹೇಗೆ? ತಮ್ಮನ್ನ ಪ್ರೀತಿಸುವಂತಹವರ ಮನಸ್ಸನ್ನ ನೋಯಿಸಬಾರ್ದು ಅಂತ ಮಕ್ಕಳು ಅವರು ಹೇಳಿದಂತಹ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವುದು. ನೋಡಿ, ಪ್ರೇಮ ಅವರನ್ನ ಉನ್ನತ ದಾರಿಗೆ ಕರೆದುಕೊಂಡು ಬರುತ್ತೆ. ಭಯ ಅವರನ್ನ ಕಪಟಕ್ಕೆ ಅಥವಾ ಮೋಸಕ್ಕೆ ಒಳಪಡಿಸುತ್ತೆ. ಹೆಚ್ಚಿನ ಪ್ರೀತಿಯನ್ನ ತಂದೆ ತಾಯಿ ಅಥವಾ ಹಿರಿಯರು ಮಕ್ಕಳಿಗೆ ಕೊಡಬೇಕು. ಆ ವಾತಾವರಣದಲ್ಲಿ ಅಥವಾ ಆ ಒಂದು ಭಾವನೆಯಲ್ಲಿ ಮಕ್ಕಳು ಬೆಳೆದ್ರೆ ಅವರು ಖಂಡಿತ ನಮ್ಗೆ ಮೋಸವನ್ನ ಮಾಡೋದಿಲ್ಲ, ಅಥವಾ ನಮ್ಮ ಮನಸ್ಸುಗಳನ್ನ ನೋಯಿಸುವಂತಹ ಕೆಲಸವನ್ನ ಅವರು ಮಾಡೋದಿಲ್ಲ. ಇನ್ನು ಮಕ್ಕಳಿಗೆ ಬೋಧನೆಗಳನ್ನ ನೀಡುವಾಗ ಅವರ ಮನಸ್ಸು ಒಪ್ಪುವಂತೆ ನೀಡಬೇಕು.
ಹಿರಿಯರ ನಡೆ ನುಡಿಗಳು ಮಾಧುರ್ಯದಿಂದ ತುಂಬಿರ್ಬೇಕು. ಮಕ್ಕಳಿಂದ ವಿಧೇಯತೆಯನ್ನ ನಾವು ಬಯಸ್ತೀವಿ ಅಲ್ವಾ, ಅವ್ರು ನಮ್ಗೆ ವಿಧೇಯತರಾಗಿರ್ಬೇಕು ಅಂತ. ಆದ್ರೆ ಅದು ನಮ್ಮಲ್ಲಿ ಸಾಕಷ್ಟು ಇಲ್ಲದೆ ಇರೋದು ಅವಿವೇಕ ಅಲ್ವೇ ಅಂತ ಲೇಖಕರು ಕೇಳ್ತಾರೆ. ನಮ್ಮಲ್ಲಿ ಆ ವಿಧೇಯತೆ ಇದೆಯಾ? ನಮ್ಮಲ್ಲಿ ಏನು ಇಲ್ವೋ ಅದನ್ನ ನಾವು ಮಕ್ಕಳಿಂದ ನಿರೀಕ್ಷೆ ಮಾಡೋದು ತಪ್ಪಲ್ವಾ? ಅಥವಾ ಮಕ್ಕಳಲ್ಲಿ ನಾವು ವಿಧೇಯತೆಯನ್ನ ಬಯಸ್ತೇವೆ ಅಂದ್ರೆ ನಾವು ವಿಧೇಯರಾಗಿರೋದನ್ನ ಮೊದಲು ಕಲ್ತಿರ್ಬೇಕು. ಹಾಗೆ ತ್ರಿಕರಣ ಪೂರ್ವಕವಾಗಿ ಹಿರಿಯರು ಧರ್ಮ ನಿಷ್ಠೆಯಿಂದ ಬಾಳಿದ್ರೆ ಅವರ ನೇತೃತ್ವದಲ್ಲಿ ಬಾಳುವಂತಹ ಮಕ್ಕಳು ಸಹ ಅವರಂತೆ ಧರ್ಮ ನಿಷ್ಠೆಯನ್ನ ಕಲಿತಾರೆ. ತ್ರಿಕರಣ ಪೂರ್ವಕವಾಗಿ ಅಂದ್ರೆ ಕಾಯ ವಾಚ ಮನಸ್ಸ ಹಿರಿಯರಾದವರು ಧರ್ಮ ನಿಷ್ಠೆಯಿಂದ ಬಾಳಿದ್ರೆ ಆ ನೆರಳಿನಲ್ಲಿ ಬಾಳುವಂತಹ ಮಕ್ಕಳು, ಅವರ ನೆರಳಿನಲ್ಲಿ ಬಾಳುವಂತಹ ಮಕ್ಕಳು ಸಹ ಧರ್ಮನಿಷ್ಠರಾಗೋದ್ರಲ್ಲಿ ಸಂಶಯ ಇಲ್ಲ. ಅವರು ಅದನ್ನ ಕಲ್ತುಕೊಳ್ತಾರೆ. ಹಿರಿಯರಲ್ಲಿ ಇನ್ನೊಂದು ತಪ್ಪು ಅಭಿಪ್ರಾಯ ಇದೆ, ಮಕ್ಕಳನ್ನ ಶಿಕ್ಷಿಸಿದ್ರೆ ಅವರು ಉತ್ತಮರಾಗಲು ಸಾಧ್ಯವಿದೆ ಅಂತ. ಇದು ದೊಡ್ಡ ಭ್ರಾಂತಿ ಅಂತ ಲೇಖಕರು ಹೇಳ್ತಾರೆ. ಹಾಗೆ ದೊಡ್ಡ ತಪ್ಪು ಸಹ. ಮಕ್ಕಳನ್ನ ಶಿಕ್ಷಿಸಿದ್ರೆ ಅವರು ಉತ್ತಮರಾಗ್ತಾರೆ ಅನ್ನೋದು ಖಂಡಿತ ತಪ್ಪು. ಮಕ್ಕಳ ಮನಸ್ಸು ಪರಿಶುದ್ಧವಾಗಿರುತ್ತೆ. ಅವರು ಸದಾ ಆನಂದದಿಂದ ನಲಿಯುವಂತಹ ಸ್ವಭಾವದವರಾಗಿರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಇನ್ನೂ ಈ ಪ್ರಾಪಂಚಿಕ ಭಾವನೆಗಳು ಅವರನ್ನ ಮುಟ್ಟಿಲ್ಲ ಅಥವಾ ಅವರನ್ನ ಇನ್ನೂ ಕೆಡಿಸಿಲ್ಲ. ಆಕರ್ಷಣೆಗಳು ಯಾವ ಹೆಚ್ಚಾಗಿ ಇರೋದಿಲ್ಲ. ಆದ್ರಿಂದ ಅವರು ಸದಾ ಆನಂದದಲ್ಲಿ ನಲಿಯುವಂತಹ ಸ್ವಭಾವದರು, ಮನಸ್ಸಿನಿಂದ ಬಹಳ ಪರಿಶುದ್ಧವಾಗಿ ಇರ್ತಾರೆ. ಇಂತಹ ಮಕ್ಕಳನ್ನ ದಂಡಿಸಿದ್ರೆ ಅವರ ಪ್ರಗತಿ ಕುಂಠಿತ ಮಾಡಿದಾಗೆ ಆಗುತ್ತೆ. ಹಾಗೂ ಆ ದುಷ್ಕರ್ಮವನ್ನು ಸಹ ಹಿರಿಯರು ಹೊರಬೇಕಾಗುತ್ತೆ. ಇದು ದೊಡ್ಡ ದುಷ್ಕರ್ಮ. ಮಕ್ಕಳನ್ನ ಎಂದು ಹಿಂಸಿಸೋದಾಗ್ಲಿ, ಭಯಪಡಿಸೋದಾಗ್ಲಿ, ಬಲವಂತ ಮಾಡೋದಾಗ್ಲಿ ಖಂಡಿತ ಮಾಡಬಾರ್ದು. ಇನ್ನು ಮಕ್ಕಳು ದೈವಿಕ ಸ್ವಭಾವದವರು. ಈ ಒಂದು ಅಂಶವನ್ನ ವಿದ್ಯಾಸಂಸ್ಥೆಗಳು ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಮಕ್ಕಳು ಆತ್ಮ ಸ್ವರೂಪರು. ಅವರಲ್ಲಿ ಅಂತರಾತ್ಮ ನೆಲೆಸಿರ್ತಾನೆ. ಮಗುವಿನ ಅಂತರಾತ್ಮ ಹೊಂದಿಕೊಳ್ಳುವಂತಹ ಶಿಕ್ಷಣವನ್ನ ವಿದ್ಯಾಸಂಸ್ಥೆಗಳು ಮಕ್ಕಳಿಗೆ ನೀಡಬೇಕು. ಇದರಿಂದ ಆ ಮಕ್ಕಳ ಒಂದು ಆತ್ಮನ ಬೆಳವಣಿಗೆಯೂ ಸಹ ಆಗುತ್ತೆ. ಇನ್ನು ಮಕ್ಕಳಿಗೆ ತಕ್ಕಂತಹ ಥಿಯಾಸಫಿ ಅಥವಾ ಬ್ರಹ್ಮಜ್ಞಾನವನ್ನ ಕೊಡಬೇಕಾಗುತ್ತೆ. ಯಾವುದದು? ಮಕ್ಕಳಿಗೆ ತಕ್ಕದ್ದಾದಂತಹ ಅಥವಾ ಅವರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುವಂತಹ ಬ್ರಹ್ಮಜ್ಞಾನವನ್ನ ಮಕ್ಕಳಿಗೆ ಕೊಡುವುದು ಹಿರಿಯರ, ತಂದೆ ತಾಯಿಗಳ ಹಾಗೂ ಉಪಾಧ್ಯಾಯರ ಕರ್ತವ್ಯ. ಸೊ ಏನದು ಅಂದ್ರೆ ಮಕ್ಕಳ ವರ್ತನೆ ಆಗ್ಲಿ, ಅಂದ್ರೆ ಅವರ ನಡೆ ನುಡಿ, ಅವರ ಸೌಶೀಲ್ಯ ಮತ್ತೆ ನೀತಿ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಬೋಧೆಗಳನ್ನ ಮಕ್ಕಳಿಗೆ ಪರಿಚಯ ಮಾಡಿ ಕೊಡಬೇಕು. ಇವುಗಳನ್ನ ಬೋಧನೆಗಳನ್ನ ಕೊಡೋದು ಬಹಳ ಅವಶ್ಯಕ. ಅದನ್ನ ಸಣ್ಣ ವಯಸ್ಸಿನಿಂದಲೇ ಪ್ರಾರಂಭ ಮಾಡಬೇಕು. ಹಾಗೆ ಮಾನವರಲ್ಲಿರುವಂತಹ ಆತ್ಮ ಅಮರ ಸ್ವರೂಪದ್ದು, ನಿತ್ಯವಾದದ್ದು, ಅವರ ಭವಿಷ್ಯದ ಬೆಳವಣಿಗೆಗೆ ಪಾರವಿಲ್ಲ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅಂದ್ರೆ ಈ ಆತ್ಮನ ಬಗ್ಗೆನೂ ಅವ್ರಿಗೆ ಸ್ವಲ್ಪ ಜ್ಞಾನವನ್ನ ಸಣ್ಣ ವಯಸ್ಸಿನಿಂದಲೇ ಕೊಡೋದು ಬಹಳ ಅವಶ್ಯಕ. ನಮ್ಮೆಲ್ಲರ ಜೀವಿತಕ್ಕೆ ಆಧಾರವಾದದ್ದಂತಹ ಆ ಮಹಾ ಚೈತನ್ಯ ನಿತ್ಯವಾದದ್ದು. ಅದು ಎಲ್ಲರಿಗೂ ಮಂಗಳವನ್ನ ಉಂಟು ಮಾಡುತ್ತೆ. ಅದು ಎಲ್ಲೆಲ್ಲೂ ಇರೋ ಅಂತಹದ್ದು, ಆದ್ರೆ ಇಂದ್ರಿಯಗಳಿಗೆ ಅತೀತವಾದದ್ದು. ಇದು ನಮ್ಮ ಮಹಾಸತ್ಯಗಳಲ್ಲಿ ಉದ್ದೇಶಗಳಲ್ಲೂ ಸಹ ಇದೆ. ಯಾರು ಅದನ್ನ ಶ್ರಮ ವಹಿಸಿ ಅದನ್ನ ತಿಳ್ಕೊಳ್ತಾರೋ ಅವರಿಗೆ ಅದು ಗ್ರಾಹ್ಯ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಹೇಗಪ್ಪ ಇಂಥ ಉನ್ನತ ವಿಚಾರಗಳನ್ನ ಮಕ್ಕಳಿಗೆ ಕೊಡೋದು ಅಂತ ಚಿಂತೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ನಾವ್ ಹೇಳ್ತೀವಿ, ಒಂದು ದೇವರು ಧರ್ಮದ ಒಂದು ಜ್ಞಾನವನ್ನ ಮಕ್ಕಳಿಗೆ ಕೊಡ್ತೇವೆ. ದೇವ್ರಿದ್ದಾನಪ್ಪ, ಅವ್ನು ನಮ್ಮ ಕೆಟ್ಟದನ್ನ ಒಳ್ಳೆಯದನ್ನ ನೋಡ್ತಿರ್ತಾನೆ, ನಮ್ಗೆ ಅದರಿಂದ ಶಿಕ್ಷೆ ಆಗುತ್ತೆ,
ಒಳ್ಳೆದಕ್ಕೆ ಬಹುಮಾನ, ಕೆಟ್ಟದ್ದಕ್ಕೆ ಶಿಕ್ಷೆ, ಇವುಗಳೆಲ್ಲ ಕೊಡುತ್ತೆ ಅನ್ನೋ ಒಂದು ದೈವದ ಕಲ್ಪನೆಯನ್ನು ನಾವು ಮಕ್ಕಳಿಗೆ ಕೊಡ್ತೇವೆ. ಅದೇ ರೀತಿ ಒಂದು ಮಹಾ ಚೈತನ್ಯ ಇದೆ ಅನ್ನೋ ಕಲ್ಪನೆಯನ್ನ ಕೊಡೋದು ಸಹ ಬಹಳ ಸುಲಭನೇ. ಅದನ್ನ ಬಾಲ್ಯದಿಂದಲೇ ನಾವು ಅವರಿಗೆ ಕೊಡ್ಬೇಕು ಅಂತ ಗ್ರಂಥಕರ್ತರು ಹೇಳ್ತಾರೆ. ಪ್ರತಿಯೊಬ್ಬ ಮಾನವನು ತನಗೆ ತಾನೇ ನಿಯಾಮಕನು, ಇದನ್ನೂ ಸಹ ನಾವು ಮಕ್ಕಳಿಗೆ ತಿಳಿಸ್ಕೊಡಬೇಕು. ಹೇಗೆ ಅಂದ್ರೆ, ಉನ್ನತ ಮಟ್ಟದ ಧರ್ಮನಿಷ್ಠನಾಗಿ ಬಾಳದ್ರೆ ಶಾಂತಿ ಮತ್ತು ಆನಂದಗಳನ್ನ ಅನುಭವಿಸ್ತಾನೆ. ಇದಲ್ಲದೆ ಇಂದ್ರಿಯ ಸುಖಲೋಲುಪ್ತನಾಗಿ ಅಧರ್ಮ ಮಾರ್ಗದಲ್ಲಿ ನಡೆದ್ರೆ ದುಃಖ ಮತ್ತು ಬೇನೆಗಳಿಗೆ ಸಿಕ್ಕಿಕೊಳ್ತಾನೆ ಅನ್ನುವಂತಹ ಪಾಠವನ್ನ ಮಕ್ಕಳಿಗೆ ಹೇಳಿಕೊಡ್ಬೇಕು. ಧರ್ಮ ನಿಷ್ಠೆಯಿಂದ ಬಾಳುವಂತಹ ಬಾಳು ನಮ್ಮನ್ನ ಶಾಂತಿ ಆನಂದಕ್ಕೆ ಕರೆದುಕೊಂಡು ಹೋಗುತ್ತೆ. ಸುಖ ಲೋಲುಪ್ತತೆಯಲ್ಲಿ, ಇಂದ್ರಿಯಗಳ ಆಸಕ್ತಿಯಲ್ಲಿ, ಅಧರ್ಮ ಮಾರ್ಗದಲ್ಲಿ ನಡೆದ್ರೆ ನಮ್ಮನ್ನ ದುಃಖ ಹಾಗೂ ಬೇನೆಗಳಿಗೆ ಸಿಲುಕಿಸುತ್ತೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡಬೇಕು. ಹಾಗೆ ಮಕ್ಕಳನ್ನ ಪರೋಪಕಾರದಿಂದ ಬಾಳುವುದನ್ನ ಕಲಿಸ್ಬೇಕು. ಅವರಲ್ಲಿ ಪರೋಪಕಾರ ಭಾವನೆಯನ್ನ ಸಣ್ಣ ವಯಸ್ಸಿನಿಂದಲೇ ಅವರ ಸ್ವಭಾವದಲ್ಲಿ ಸೇರಿಸಬೇಕು. ಇತರರಿಗೆ ಉಚಿತವಾದ ರೀತಿಯಲ್ಲಿ ಸಹಾಯಕರಾಗಿ, ಸ್ನೇಹಿತರಾಗಿ ಬಾಳುವಂತೆ ಅವರಿಗೆ ತರಬೇತಿಯನ್ನ ಕೊಡಬೇಕು. ಎಷ್ಟು ಕರ್ತವ್ಯ ಪೋಷಕರಿಗೆ ಇರುತ್ತೆ ಅನ್ನೋದನ್ನ ನಾವು ಈ ಒಂದು ಅಂಶಗಳಿಂದ, ಪ್ರಮುಖ ಅಂಶಗಳಿಂದ ಗಮನಿಸಬಹುದು. ಇತರರಿಗೆ ಉಚಿತವಾದ ರೀತಿಯಲ್ಲಿ ಸಹಾಯವನ್ನ ಮಾಡುವಂತಹದ್ದು ಮತ್ತು ಸ್ನೇಹಿತರಾಗಿ ಅವರ ಜೊತೆಯಲ್ಲಿ ಬಾಳುವಂತಹ ತರಬೇತಿಯನ್ನ ಮಕ್ಕಳಿಗೆ ಕೊಡಬೇಕು. ಇತರರ ಸುಖ ದುಃಖಗಳಲ್ಲಿ ಭಾಗಿಯಾಗೋದು, ಪ್ರಾಣಿಗಳನ್ನ, ದೀನ ದಲಿತರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂತೆ ಆಗುವ ಸ್ವಭಾವದವರಾಗಿ ನಮ್ಮ ಮಕ್ಕಳು ಬೆಳೆಯಬೇಕು. ನಮ್ಮ ಮಕ್ಕಳಿನ ಸ್ವಭಾವ ಹೇಗಿರ್ಬೇಕು? ಪ್ರಾಣಿಗಳಲ್ಲಿ ದಯೆಯನ್ನ ತೋರಿಸೋದು, ದೀನ ದಲಿತರಿಗೆ ಪ್ರೀತಿ ವಿಶ್ವಾಸವನ್ನ ಮೂಡಿಸುವಂತಹ ಒಂದು ಸ್ವಭಾವದವರು ನಮ್ಮ ಮಕ್ಕಳಾಗಬೇಕು. ಯಾರಿಗೂ, ಯಾವ ಪ್ರಾಣಿಗೂ ಸ್ವಲ್ಪವೂ ನೋವುಂಟು ಮಾಡದಂತೆ ಬಾಳುವುದನ್ನ ಅವರಿಗೆ ಕಲಿಸ್ಕೊಡಬೇಕು. ಅಹಿಂಸಾ ಪರಮೋ ಧರ್ಮ. ಇದನ್ನ ಸಣ್ಣ ವಯಸ್ಸಿನಿಂದನೇ ಒಂದು ಪ್ರಾಯೋಗಿಕವಾಗಿ ಮಕ್ಕಳಿಗೆ ಕಲಿಸ್ಕೊಡಬೇಕು. ಹೇಗೆ ಕಲಿಸ್ತೀವಿ, ಮುಖ್ಯ ಅಂಶಗಳನ್ನ ಅಷ್ಟೇ ನಾವು ಗಮನಿಸ್ತಾ ಇದೀವಿ. ಹೇಗೆ ಕಲಿಸ್ತೀವಿ ಅನ್ನೋದು ಅದು ನಮಗ್ ಬಿಟ್ಟಿರುತ್ತೆ. ನಾವು ಅದನ್ನ ಹೇಗೆ ಕಲ್ತಿರ್ತೀವಿ ಅದನ್ನ ಮಕ್ಕಳಿಗೆ ಕಲಿಸೋದು ಬಹಳ ಸುಲಭ. ನಾವು ಹಾಗೆ ನಡ್ಕೊಂಡ್ರೆ ಮಕ್ಕಳು ಖಂಡಿತ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ, ಅಥವಾ ಅವರ ಸ್ವಭಾವದಲ್ಲಿ ಅದನ್ನ ಮೈಗೂಡಿಸ್ಕೊಳ್ತಾರೆ. ಎಲ್ಲಿ ತೊಂದರೆ ಇದೆಯೋ ಅಲ್ಲಿ ಹೋಗಿ ಅದನ್ನ ನಿವಾರಣೆ ಮಾಡತಕ್ಕಂತಹ ಸ್ವಭಾವವನ್ನ ಮಕ್ಕಳಲ್ಲಿ ಬೆಳೆಸ್ಬೇಕು. ತೊಂದರೆ ನೋಡಿದ ತಕ್ಷಣ ಹಿಂದಿರುಗಿ ಓಡ್ ಬರೋದಲ್ಲ, ಅದನ್ನ ಫೇಸ್ ಮಾಡಿ, ಅದನ್ನ ನಿಭಾಯಿಸಿ ಇನ್ನೊಬ್ಬರಿಗೆ ಸಹಕಾರಿಯಾಗಿ ಬಾಳುವಂತಹ ಶಕ್ತಿಯನ್ನ ಮಕ್ಕಳಲ್ಲಿ ತುಂಬಬೇಕು. ಯಾವ ಗಿಡಕ್ಕೂ ಮರಕ್ಕೂ ನೋವನ್ನು ಉಂಟು ಮಾಡದೆ ಅವುಗಳ ಸೌಂದರ್ಯವನ್ನ ನೋಡಿ ಆನಂದ ಪಡುವಂತಹ ಸ್ವಭಾವವನ್ನ ಮಕ್ಕಳಲ್ಲಿ ಬೆಳೆಸ್ಬೇಕು. ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ನಾವೇನ್ ಮಾಡ್ತೀವಿ ಮಕ್ಳು ಅದನ್ನೇ ಮಾಡ್ತಾರೆ. ಹೆಚ್ಚು ಆ ಗಿಡಗಳಲ್ಲಿ ಹೂ ಕೀಳೋದಾಗ್ಲಿ, ಎಲೆಗಳನ್ನ ಚಿವುಟೋದಾಗ್ಲಿ, ಇದನ್ನ ಮಕ್ಕಳ ಮುಂದೆ ಮಾಡಿದ್ರೆ ಅವರು ಖಂಡಿತ ಅದನ್ನೇ ಮಾಡ್ತಾರೆ. ಆದ್ರೆ ಆ ಗಿಡಕ್ಕೆ ನೀರ್ ಹಾಕೋದು, ಆ ಹೂವಿನ ಸೌಂದರ್ಯವನ್ನ ಅವ್ರಿಗೆ ವರ್ಣಿಸೋದು, ಅದರ ಕೋಮಲತೆಯನ್ನ ಅರ್ಥ ಮಾಡಿಸೋದು, ಇಂತಹ ಕೆಲಸವನ್ನ ಮಾಡಿದಾಗ ಆ ಮಕ್ಕಳಲ್ಲೂ ಸಹ ಆ ಒಂದು ಸೌಮ್ಯ ಭಾವನೆ ಬೆಳೆಯುತ್ತೆ. ಅಂದ್ರೆ ಮಕ್ಕಳ ಸ್ವಭಾವವನ್ನ ಹೇಗೆ ಬೆಳೆಸಬಹುದು ಅನ್ನೋದಕ್ಕೆ ಕೆಲವೊಂದು ಮುಖ್ಯ ಅಂಶಗಳನ್ನ ಲೇಖಕರು ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಇನ್ನು ಅವರ ಸ್ಥೂಲ ದೇಹನೂ ಅಷ್ಟೇ ಬಹಳ ಮುಖ್ಯ. ಆ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಂತಹ ಶುಚಿತ್ವದ ಕೆಲವು ಅಂಶಗಳನ್ನು ಸಹ ನಾವು ಗಮನಿಸೋಣ. ಇದು ಬಹಳ ಪ್ರಮುಖವಾದಂತಹ ಅಂಶ. ಆರೋಗ್ಯದಿಂದ ಕೂಡಿ ದೃಢವಾದಂತಹ ಶುಚಿಯಾದ ದೇಹವನ್ನ ಮಕ್ಕಳಲ್ಲಿ ಬೆಳೆಸೋದು ಬಹಳ ಮುಖ್ಯ. ಮಕ್ಕಳು ಆರೋಗ್ಯವಂತರಾಗಿರ್ಬೇಕು, ದೃಢಕಾಯರಾಗಿರ್ಬೇಕು, ಶುಚಿಯಾದ ದೇಹವನ್ನ ಹೊಂದಿರಬೇಕು. ಇಂತಹ ಒಂದು ದೇಹ ಹೇಗೆ ಸಿಗುತ್ತೆ
ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನ ಅವರಲ್ಲಿ ರೂಢಿಸೋದನ್ನ ಗಮನಿಸಬಹುದು. ಮೊದಲನೇದಾಗಿ ಪ್ರತಿನಿತ್ಯ ಸ್ನಾನ ಮಾಡಿ ಮೈಯಲ್ಲಿ ಇರಬಹುದಂತಹ ಕೊಳೆಯನ್ನೆಲ್ಲ ಕಳಚಿ ಹಾಕುವ ಅಭ್ಯಾಸವನ್ನ ಮಾಡಿಸ್ಬೇಕು. ಪ್ರತಿನಿತ್ಯ ಸ್ನಾನ ಮಾಡಿ ಶುಚಿಯಾಗಿ ಇರೋದನ್ನ ಮಕ್ಕಳಿಗೆ ಕಲಿಸ್ಬೇಕು. ಹಾಗೆ ಮಾಂಸಾಹಾರ, ಮದ್ಯಪಾನ ಮತ್ತೆ ಹೊಗೆ ಸೊಪ್ಪಿನ ಸೇವನೆ ಇವುಗಳೊಂದು ಮಕ್ಕಳಿಗೆ ಅಭ್ಯಾಸವಾಗದಂತೆ ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನ ನೋಡ್ಕೊಳ್ಬೇಕು. ಇಂತಹ ವಾತಾವರಣಗಳಿಂದ ಮಕ್ಕಳನ್ನ ದೂರ ಇಡಬೇಕು. ಮನೆಯಲ್ಲೇ ಇಂತಹ ವಾತಾವರಣ ಇದ್ರೆ ಆ ಮಗು ಕಲಿಯೋದು ಬಹಳ ಸುಲಭ ಆಗುತ್ತೆ. ಆದ್ರೆ ಯಾವಾಗ ಮನೆಯಲ್ಲಿ ಒಂದು ಶುಚಿತ್ವದ ವಾತಾವರಣವನ್ನ ತರ್ತೇವೆ, ಹೊರಗಡೆ ಹೋದ್ರೂ ಸಹ ಮಕ್ಕಳು ಅಂತದ್ರಿಂದ ದೂರವಿರ್ತಾರೆ, ಅವುಗಳನ್ನ ಕಲಿಯೋದಿಲ್ಲ. ಪ್ರಾರಂಭದಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸೋದು ಅನ್ನೋದು ತಂದೆ ತಾಯಿಗಳ, ಹಿರಿಯರ ಜವಾಬ್ದಾರಿಯಾಗಿದೆ. ಮಕ್ಕಳ ಶರೀರ ಪರಿಶುದ್ಧವಾದಂತಹ ಗಾಳಿ, ಆಹಾರ ಮತ್ತೆ ಒಳ್ಳೆಯ ಅಭ್ಯಾಸಗಳಲ್ಲಿ ಬೆಳೆಯುವಂತೆ ನೋಡ್ಕೊಳ್ಬೇಕು. ಅವರಿಗೆ ಪರಿಶುದ್ಧವಾದಂತಹ ಗಾಳಿ, ಆಹಾರ, ಸಾತ್ವಿಕವಾದಂತಹ ಆಹಾರ, ಒಳ್ಳೆಯ ಅಭ್ಯಾಸಗಳಲ್ಲಿ ಮಕ್ಕಳನ್ನ ಬೆಳೆಸ್ಬೇಕಾಗುತ್ತೆ. ಯೋಗ, ಧ್ಯಾನ ಇಂತಹದರ ಅಭ್ಯಾಸಗಳನ್ನ ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ರೂಢಿ ಮಾಡಬೇಕಾಗುತ್ತೆ. ತಾವೇ ಸ್ವತಂತ್ರವಾಗಿ ತಮ್ಮ ಕೆಲಸಗಳನ್ನ ಕಲಿಯೋದಕ್ಕೆ ಮಕ್ಕಳನ್ನ ಬಿಡ್ಬೇಕು, ಅವರೇ ಅದನ್ನ ಮಾಡ್ಕೊಳ್ಬೇಕು. ಇಂತಹ ದೇಹ ಒಳಗೆ ಬೆಳೆಯುತ್ತಿರುವಂತಹ ಜೀವಾತ್ಮನಿಗೆ ಒಂದು ಉಚಿತವಾದ ಉಪಕರಣವಾಗುತ್ತೆ. ನೋಡಿ, ಈ ದೃಷ್ಟಿಯಲ್ಲಿ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ಮಕ್ಕಳೊಡನೆ ಸಂಬಂಧವನ್ನ ಅಥವಾ ಅವ್ರಿಗೆ ಏನೇ ಕಲಿಸ್ತಾ ಇದ್ದೀವಿ ಅದನ್ನ ನಿಸ್ವಾರ್ಥವಾಗಿ ಮಾಡುವಂತಹದ್ದು ಪೋಷಕರ ಜವಾಬ್ದಾರಿಯಾಗಿರುತ್ತೆ. ಒಳ್ಳೆಯ ದೇಹ ಅವರಲ್ಲಿ ಇದೆ ಅಂತ ಆದ್ರೆ ಅದ್ರ ಒಳಗಡೆ ಬೆಳೀತಾ ಇರುವಂತಹ ಜೀವಾತ್ಮನಿಗೆ ಅದು ಒಂದು ಒಳ್ಳೆಯ ಉಪಕರಣವಾಗಿ ಮುಂದೆ ಆಧ್ಯಾತ್ಮಿಕವಾಗಿ ಅದು ಬೆಳೆಯೋದಕ್ಕೆ ಸಹಕಾರಿಯನ್ನ ಮಾಡಿದಂತಹ ಒಂದು ಉನ್ನತ ಮಟ್ಟದ ಕಾರ್ಯ ಪೋಷಕರದ್ದು ಆಗಿರುತ್ತೆ. ಅವರು ಹಾಗೆ ತಮ್ಮ ಒಂದು ಪುಣ್ಯ ಕಾರ್ಯವನ್ನ ಮಾಡಿಕೊಳ್ಳಬಹುದು. ಜೊತೆಗೆ ಮಕ್ಕಳಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರಗಳಿಗೆ ಸ್ನೇಹಿತರಾಗಿರುವಂತೆ ಅವರನ್ನ ನಾವು ಬೆಳೆಸ್ಬೇಕು. ಸ್ನೇಹಿತರು ಯಾರು ನಿಮ್ಮ ಸ್ನೇಹಿತರು ಅಂದ್ರೆ ಇಂಥ ಪ್ರಾಣಿಗಳು, ಪಕ್ಷಿಗಳು ಅಥವಾ ಗಿಡ, ಮರಗಳು ಅಂತ ಮಕ್ಕಳು ಹೆಮ್ಮೆಯಿಂದ ಹೇಳ್ಕೊಳ್ಳೋದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಈ ಎಲ್ಲ ಗುಣಗಳನ್ನ ಹೊಂದಿರುವಂತಹ ಮಕ್ಕಳು ಆದರ್ಶ ಪ್ರಜೆಗಳಾಗೋದ್ರಲ್ಲಿ ಏನಾದ್ರೂ ಸಂಶಯ ಇದೆಯಾ? ಖಂಡಿತ ಇಲ್ಲ. ಇಂತಹ ಮಕ್ಕಳು ಆದರ್ಶ ಪ್ರಜೆಗಳಾಗಿ ಬಾಳ್ತಾರೆ. ಹಿರಿಯರು ಹೀಗೆ ಜೀವಿಸ್ತಾ ತಮ್ಮ ಮಕ್ಕಳನ್ನ ಹೀಗೆ ಬೆಳೆಸಿದ್ರೆ ಈಶ್ವರನ ಸಂಸ್ಕರಣಾ ಯೋಜನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದಂತೆ ಆಗುತ್ತೆ. ನಾವೆಲ್ಲರೂ ಆ ಈಶ್ವರನ ಅಂಶೀಭೂತರು. ಈಶ್ವರ ನಮ್ಮನ್ನ ಈ ಪ್ರಪಂಚಕ್ಕೆ ಕಳಿಸಿರುದ ಉದ್ದೇಶ ಏನು ಅಂದ್ರೆ ನಾವು ಅವನ ರೀತಿಯಲ್ಲಿ ಶಕ್ತಿವಂತರಾಗಬೇಕು. ಇದು ದೈವ ಸಂಕಲ್ಪ. ಈ ದೈವ ಸಂಕಲ್ಪ ನೆರವೇರಿಸೋದು ಹಿರಿಯರ, ಪೋಷಕರ, ತಂದೆ ತಾಯಿಗಳ, ಉಪಾಧ್ಯಾಯರ ಜವಾಬ್ದಾರಿಯಾಗಿದೆ. ಇದಕ್ಕೆ ಈಶ್ವರ ಒಂದು ಸಂಸ್ಕರಣಾ ಯೋಜನೆಯನ್ನ ಹಾಕಿದ. ಆ ಯೋಜನೆ ಕುಟುಂಬದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ, ಅದು ಮುಂದುವರಿಯುತ್ತೆ, ಅದು ರೂಪುಗೊಳ್ಳುತ್ತೆ. ಈಶ್ವರನ ಯೋಜನೆಯನ್ನ ಮುಂದುವರಿಸುವಂತಹ ಹೆಚ್ಚಿನ ಅವಕಾಶ ಎಲ್ಲಿದೆ? ಕುಟುಂಬದಲ್ಲಿ ಇದೆ. ಅದು ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಸಿಗುವಂತಹ ಭಾಗ್ಯ ಅಂತಾನೆ ಹೇಳ್ಬಹುದು. ಆಗ ಮಾತ್ರ ಮಾನವ ಜನ್ಮ ಧನ್ಯ. ಅಂದ್ರೆ ಈಶ್ವರ ಸಂಸ್ಕರಣೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಅದನ್ನ ಮಕ್ಕಳನ್ನ ಅದೇ ಒಂದು ದಾರಿಯಲ್ಲಿ ಬೆಳೆಸುವಂತ, ಇದರಿಂದ ಮಾನವ ಜನ್ಮ ಧನ್ಯವಾಗುತ್ತೆ. ಇದೇ ಉನ್ನತ ಮಟ್ಟದ ಮಾನವ ಸಂಸ್ಕರಣೆ. ಮಾನವ ಸಂಸ್ಕರಣೆ ಅಂದ್ರೆ ಏನು ಅಂತ ನಾವು ಕೇಳ್ತೀವಿ. ಮಾನವರು ದೈವ ಮಾನವರಾಗೋದು, ಮಾನವಾತೀತರಾಗೋದು, ಇನ್ನೂ ಉನ್ನತವಾದಂತಹ ಆತ್ಮನ ಬೆಳವಣಿಗೆಗೆ ಮಿತಿ ಇಲ್ಲ ಅಂತ ನಾವು ಹೇಳಿದ್ವಿ. ಅಂತಹ ಉನ್ನತ ಮಟ್ಟದ ಮಾನವ ಸಂಸ್ಕರಣೆ ನಾವು ಮಕ್ಕಳೊಂದಿಗೆ ಹೊಂದುವಂತಹ ಸಂಬಂಧಗಳಿಂದ ಪ್ರಾರಂಭವಾಗುತ್ತೆ. ಹೀಗೆ
ಸಂಸರಣೆ ಹೊಂದಿ ಎಲ್ಲರಿಗೂ ಇದರಿಂದ ಒಳಿತಾಗ್ಲಿ, ಮಂಗಳವಾಗ್ಲಿ, ಒಂದು ಶುಭವಾಗ್ಲಿ ಅಂತ ಲೇಖಕರು ನಮ್ಮನ್ನ ಹಾರೈಸ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಅನ್ನುವಂತಹ ಒಂದು ರೀತಿಯನ್ನ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಹೇಗೆ ಅವರನ್ನ ನಾವು ಬೆಳೆಸಬಹುದು ಅಥವಾ ನಮ್ಮ ಪಾತ್ರವನ್ನ ಹೇಗೆ ನಾವು ಉನ್ನತ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನ ಗಮನ ಕೊಡೋಣ ಅಂತ ಕೇಳ್ಕೊಳ್ತೀವಿ. ಸೊ ಇಂದಿನ ಈ ಒಂದು ವಿಷಯ ವಿನಿಮಯದ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡಂತಹ ವಿಷಯದ ಒಂದು ಅಂಶಗಳನ್ನ ನಾನು ಪುನರಾವರ್ತನೆ ಮಾಡ್ತೇನೆ, ಅಂದ್ರೆ ಒಂದು ಸಾರಾಂಶದ ರೀತಿಯಲ್ಲಿ. ಮಕ್ಕಳ ಸ್ವಭಾವವನ್ನ ತಿಳಿದುಕೊಳ್ಳೋದು ಪೋಷಕರ ಕರ್ತವ್ಯ. ಹಾಗೆ ಹಿರಿಯರ ಜೀವನ ಮಕ್ಕಳಿಗೆ ಮಾದರಿಯಾಗಿರ್ಬೇಕು ಅನ್ನೋ ಒಂದು ಬಹಳ ಮುಖ್ಯವಾದ ಭಾಗವನ್ನ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮಕ್ಕಳು ಬೆಳೆಯುವಂತಹ ಪರಿಸರ ಹೇಗಿರ್ಬೇಕು, ಅದನ್ನ ನಾವು ಹೇಗೆ ನಿರ್ಮಾಣ ಮಾಡಿರ್ಬೇಕು, ಮಕ್ಕಳ ಬರೋದ್ರೊಳಗಡೆ ಅಥವಾ ಮಕ್ಕಳನ್ನ ಪಡಿಬೇಕು ಅನ್ನೋ ಪೋಷಕರು ಎಂತಹ ಪರಿಸರವನ್ನ ನಿರ್ಮಾಣ ಮಾಡಿರ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ಗಮನವನ್ನ ಹರಿಸ್ಬೇಕು. ಹಾಗೆ ಪುನರ್ಜನ್ಮದ ತಿಳುವಳಿಕೆ ಹಿರಿಯರಿಗೆ ಇದ್ದಾಗ ಮಕ್ಕಳನ್ನ ಬೆಳೆಸುವ ರೀತಿಯಲ್ಲಿ ಎಷ್ಟು ಉನ್ನತ ಮಟ್ಟದ ಒಂದು ಕಾರ್ಯ ನಡೆಯುತ್ತೆ ಅನ್ನೋದನ್ನ ಗಮನಿಸಿದ್ವಿ. ಹಾಗೆ ವಿದ್ಯಾಸಂಸ್ಥೆಗಳು, ಉಪಾಧ್ಯಾಯರು ಆಧ್ಯಾತ್ಮಿಕ ತಳಹದಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು. ಅದು ಎಷ್ಟು ಪ್ರಮುಖವಾದದ್ದು, ಮಕ್ಕಳ ಬೆಳವಣಿಗೆಗೆ ಅದು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿದುಕೊಂಡು, ಹಾಗೆ ಮಕ್ಕಳಿಗೂನು ಸಹ ಬ್ರಹ್ಮಜ್ಞಾನವನ್ನ ಅಥವಾ ತಿಯಾಸವಿಯನ್ನ ಕೊಡಲೇಬೇಕು. ಅದು ಯಾವ ರೀತಿ ಕೊಡಬಹುದು ಅನ್ನೋದನ್ನು ಸಹ ನಮ್ಗೆ ಲೇಖಕರು ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಹೆಚ್ಚಿನ ರೀತಿಯಲ್ಲಿ ಉನ್ನತ ಪೋಷಕರಾಗುವಂತಹ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ.